ನನ್ನ ಮಗನ್ ಬಿಡ್ಬಾರ್ದು ಕಣ್ರ, ಇವತ್ತು ನನ್ಗೆ ಆಕೆ ಬಿಡ್ಬೇಕು. ಮಗ, ವಿಷಯ ಏನಾದ್ರು ಸ್ವಲ್ಪ ಲೀಕ್ ಆದ್ರೂ ಆ ನನ್ನ ಮಗ ಎಸ್ಕೇಪ್ ಆಗ್ಬಿಡ್ತಾನ. ಅದೇ ತಪ್ಪಿಸ್ಕೊತಾನೆ. ಅವ್ರ ಮನೆ ಹತ್ರ ಹೋಗಿದ್ದೆ, ಬೆಳಿಗ್ಗೆನೆ ಎದ್ದೋಗ್ಬಿಟ್ಟವನೆ. ನಾನು ಹೇಳಿಲ್ವಾ ವಾಸನೆ ಬಂದ್ರೆ ಅವನು ಎಸ್ಕೇಪ್ ಆಗ್ತಾನೆ ಅಂತ? ಎಲ್ಲರೂ ಎತ್ಕೊಂಡಿದ್ದೀರಾ? ಎಲ್ಲ ರೆಡಿ ಇದೆ ಮಗ. ಇವತ್ತು ಅವನ ಕತೆ ಅಷ್ಟೇ, ನಡೀರೋ. ಏಯ್, ಎಲ್ರು ಎತ್ರ. ಏಯ್ ಬೇಡ, ನನ್ನ ವಿಷಯ ಗೊತ್ತಲ್ವಾ? ನಿನ್ಗೆ ನಮ್ ವಿಷಯ ಗೊತ್ತಲ್ಲ. ನೋಡ್ರೋ, ನೀವೇನಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಏನೋ ಮಾಡ್ತೀಯಾ? ಏಯ್, ಅಟ್ಯಾಕ್! ಈಗ ನೀನ್ ನಮ್ಮ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಆಕ್ರ ಕಲರ್ ಏಜು ನಮ್ದು, ಕಲರ್ ಕನ್ಸು ನಮ್ದು, ಕಲರ್ ಕಾನ್ಸೆಪ್ಟ್ ನಮ್ದಲ್ವಾ. ಆಡೋರು ಆಡ್ಕೊಳ್ಳಿ, ನೋಡೋರು ನೋಡ್ಕೊಳ್ಳಿ, ಅರಮನೆಯ ದೋಸೆಳು ತೂತಿಲ್ವಾ. ಬಾರೋ ಗೆಳೆಯ, ಕಲರ್ಫುಲ್ ಕಣೋ ನಮ್ ಈ ದುನಿಯಾ. ಕೊಡೋ ಕೊಡೋ ಉಳ್ದೇನೆ ಗೌರವ ಕೆಟ್ಟ, ಕೊಟ್ಟು ತಾನೆ ಕರ್ಣ ಕೆಟ್ಟ, ಕುಡ್ದೇನೆ ಗೌರವ ಕೆಟ್ಟ, ಕೊಟ್ಟು ತಾನೆ ಕರ್ಣ ಕೆಟ್ಟ. ಏನ್ ಕೊಡೋದೋ ಏನ್ ಬಿಡೋದೋ ಕನ್ಫ್ಯೂಷನ್. ಮುಟ್ದೇನೆ ರಾವಣ ಕೆಟ್ಟ, ಹೌದಾ? ಮುಟ್ ನೋಡಿ ಮುಟ್ದೇನೆ ರಾವಣ ಕೆಟ್ಟ, ನೋಡಿ ಎಲ್ಲಾನು ಉಲ್ಟಾ ಪಲ್ಟಾ ಫುಲ್ ಟೆನ್ಷನ್. ನಿನ್ನೆ ನಾಳೆ ನಮ್ದಲ್ಲ, ಮರ್ತು ಬಿಡೋ ಕೋಲ್ಕರಿಯ. ಕಲರ್ ಏಜು ನಮ್ದು, ಕಲರ್ ಕನ್ಸು ನಮ್ದು, ಕಲರ್ ಕಾನ್ಸೆಪ್ಟ್ ನಮ್ದಲ್ವಾ. ಆಡೋರು ಆಡ್ಕೊಳ್ಳಿ, ನೋಡೋರು ನೋಡ್ಕೊಳ್ಳಿ, ಅರಮನೆಯ ದೋಸೆಳು ತೂತಿಲ್ವಾ. ಬಾರೋ ಗೆಳೆಯ, ಕಲರ್ಫುಲ್ ಕಣೋ ನಮ್ ಈ ದುನಿಯಾ. ಯಾಕ್ರಿ? ಐ ಆಮ್ ಹಂಗ್ರಿ. ಹಿಂದಿನ ಸಂಧಿಯಲ್ಲಿ ಇಜ್ಜಮ್ಮನ್ ಗಲ್ಲಿಯಲ್ಲಿ, ಹಿಂದಿನ ಸಂಧಿಯಲ್ಲಿ ಇಜ್ಜಮ್ಮನ್ ಗಲ್ಲಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ಗುಳ್ಳಿಟ್ಟು ತಿನ್ಬಾರೋ. ಕರ್ಗಪ್ಪನ್ ಗಾರ್ಡನ್ ನಲ್ಲೇ
ನಾರಾಯಣಮ್ಮನ ಮನೆಯಲ್ಲಿ ಬರ್ಗಪ್ಪನ್ ಗಾರ್ಡನ್ ನಲ್ಲಿ ನಾರಾಯಣಮ್ಮನ ಮನೆಯಲ್ಲಿ ಕಲರ್ಫುಲ್ಲು ಚಿತ್ರಾನ್ನ ಚಂದ ಅಲ್ವಾ ಮತ್ತಿಕೆರೆಲಿ ಕಾಕ ಅಂಗಡಿಲಿ ದೀಪನ್ನು ಮರ್ತೋಯ್ತೇನೋ ಕಲರ್ ಗೇಜು ನಮ್ದು ಕಲರ್ ಕನ್ಸು ನಮ್ದು ಕಲರ್ ಕಾನ್ಸೆಪ್ಟು ನಮ್ದಲ್ವಾ ಆಟೋರು ಆಡ್ಕೊಳ್ಳಿ ನೋಡೋರು ನೋಡ್ಕೊಳ್ಳಿ ಅರಮನೆಯ ದೋಸೆಲ್ಲು ತೂತಿಲ್ವಾ ಬಾರೋ ಗೆಳೆಯ ಕಲರ್ಫುಲ್ ಕಣೋ ನಮ್ ಈ ದುನಿಯಾ ಏಯ್ ಎತ್ತೋ ಬೇಗ ಎತ್ತೋ ಬೇಗ. ಏಯ್ ಬೇಗ ಹೋಗ. ಏನ್ ಹಂಗ್ ಕೊಡ್ತಾವನೆ? ಬಿಡ್ಬಾರ್ದು ಕಣ ಅವನ್ನ. ಏಯ್ ನಿಲ್ಸ ಈ ಕಡೆ ನಡಿ. ಅವ್ನು ಹಿಂಗ್ ನಡಿ ಆ ಕಡೆ, ನನಗೆ ಗೊತ್ತೇ ಹೋಗ್ತಾನೆ ಅಂತ ಅವನು. ಇಲ್ಲಿ ಇಲ್ಲಿ ಯಾಕೋ? ಅವನು ಆ ಕಡೆ ಹೋಗಿದ್ದಾನೆ, ಈ ಕಡೆಯಿಂದ ಬರ್ತಾನೆ. ನೀನು ಇಳೀಗ. ಬಂದೆ ಗುರು. ಬಣ್ಣ ಕೊಡು. ಅವನಿದಕ್ಕೂ ಸಾಕಾಗಲ್ಲ. ನಡಿ. ಬೇಡವಾ? ಬರ. ಏ ಕೊಡ. ಅಣ್ಣ ನಮ್ದು. ನಿಂದೆ ಕೊಡೋ, ನಂದು ಅನ್ನ. 10 ರೂಪಾಯಿ ದುಡ್ಡು ಕೊಡ್ತೀನಿ, ಕೊಡೋ. ಮಗ ಬರ್ತಾ ಇದ್ದೇನೆ ಅನ್ಸುತ್ತೆ. ಬಂದ ಅಯ್ಯೋ ಶಿಟ್. ಏಯ್ ಮಾನ ಮರ್ಯಾದೆ ಇಲ್ವೇನ್ರೋ ನಿಮ್ಗೆ? ರೀ ನಮ್ಮ ಫ್ರೆಂಡು ಅಂತ ಹಾಕಿದ್ವಿ, ನೀವು ಅಂತ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ನಿಮ್ಮನ್ನು ನಮ್ಮ ಫ್ರೆಂಡ್ ಅನ್ಕೋತೀವಿ. ಅನ್ಕೊಂಡ್ಬಿಡ್ತೀರಾ? ನಿಮ್ಮನ್ನೆಲ್ಲ ಪೊಲೀಸ್ಗೆ ಇಟ್ಕೊಡ್ಬೇಕು. ರೀ ಈಗ ಏನಾಯ್ತು ಅಂತ ಈ ತರ ಕೂಗಾಡ್ತಿದ್ದೀರಾ? ಏನಾಯ್ತಾ ನೋಡ್ರಿ, ಇಲ್ಲಿ ನಮ್ ಬುಕ್ಸು ನಮ್ ಬಟ್ಟೆ. ಬುಕ್ಸ್ ಹಾಳಾಗ್ಲಿ, ನಮ್ ಬಟ್ಟೆ. ಓ ಬುಕ್ಸ್ ಹಾಳಾದ್ರೂ ಪರವಾಗಿಲ್ಲ. ಹಾ ಏನ್ರಿ ಬಟ್ಟೆ 1000ನೋ 2000ನೋ? ಜೂಬಿ ಇದೇ ಕಾಲೇಜ್ ತಾನೆ, ನಾಳೆ ತಂದು ಬಿಸಾಕ್ತೀನಿ, ಹೋಗ್ರೆ. ಬಿಸಾಕ್ಬಿಡ್ತೀರಾ? ಬಾರೆ ಪೂಜಾ. ಏ ಬಾರ ಮಗ. ನಡಿಯಾ. ಏನ ಮಗ ಅವಳು ಹಂಗಾಡ್ತಾಳೆ? ಹೋಗ್ಲಿ ಬಿಡ. ಕಾಸು ಕಾಸಾ ಯಾಕೆ? ಬಣ್ಣಕ್ಕೆ. ಬಣ್ಣ ತಗೊಂಡು ನಾನ ಸುರ್ಕೊಂಡೆ. ವಾಗ ಲೇ. ಥು ಕಳ್ಳನ್ ಮಕ್ಕಳ್ರ. ನಮ್ಮ ಹತ್ರ ಬೇಕಿತ್ತೇನೋ ಇದೆಲ್ಲ ನಿಂಗೆ? ಎತ್ತೋ ಗಾಡಿ ಕರಿ ನನ್ ಮಗನೆ. ಒಳ್ಳೆ ಸವಾಸ. ತಾಯಮ್ಮ, ಅಪ್ಪ ಎಲ್ಲಿದ್ದಾರೆ? ಅಪ್ಪ ಮೇಲಿದ್ದಾರೆ. ಏನಿದೆಲ್ಲ? ಮೊದ್ಲೋಗಿ ಬಟ್ಟೆ ಬದಲಾಯಿಸ್ಕೊಳ್ಳಿ, ಹೋಗಿ. ಪೂಜಾ, ಒಂದ್ ನಿಮಿಷ. ಅಪ್ಪ, ಅದು ರೋಡಲ್ಲಿ ಬರುವಾಗ ಯಾರೋ ಬಣ್ಣ ಹಾಕ್ಬಿಟ್ರು, ಅದನ್ನ ನಾನು ನಂಬೇಕು. ರಸ್ತೆಯಲ್ಲಿ 1000 ಜನ ಓಡಾಡ್ತಾ ಇರ್ತಾರೆ. ಅವ್ರು ಯಾರ ಮೇಲೂ ಬೀಳ್ತಾ ಇದ್ದ ಬಣ್ಣ ನಿನ್ ಮೇಲೆ ಬಿತ್ತು. ಅಪ್ಪ ಸಾಕು. ಇನ್ನೊಂದ್ಸಲ ಹೀಗೆಲ್ಲ ಆದ್ರೆ ಹೋಗ್ ಬಟ್ಟೆ ಬದಲಾಯಿಸು. ರೇ ಸ್ವಾಮಿ, ಯಾರ್ದೋ ಮನೆ ಕೆಲ್ಸಕ್ಕೆ ನಮ್ಮ ಮನೆ ಕರೆಂಟ್ ಯಾಕ್ರಿ ತೆಗ್ದಿದ್ದೀರಾ? ಶಕೆ ಬೇರೆ, ಎಲ್ಲಿ ಬೇಕಲ್ಲಿ ನೀರು ಇಳಿಯುತ್ತೆ. ಥೂ, ಏನ್ ಇವ್ರಿಗೆ ಹೇಳುದು ಒಂದೇ, ಕೋಣದ ಮುಂದೆ ಕಿನ್ನರಿ ಬಾರಿದ್ದಂಗೆ ಗುಂಡಾದ್ರ ಹಾಕಿದ್ರೆ ಆಯ್ತು. ಅಬ್ಬಾ, ಈ ಕರೆಂಟ್ನವ್ರು ನನ್ನ ಕೈಗೇನಾದ್ರೂ ಸಿಗಾಕೊಂಡ್ಬಿಟ್ರೆ ಒಬ್ಬೊಬ್ಬರನ್ನ ಈ ಶಕೆಗೆ ಮುದ್ದಾಮ್ ತೆಗಿತಾರೆ ಕರೆಂಟ್. ನವರಂಧ್ರಗಳಲ್ಲಿ ಎಲ್ಲಾ ನೀರು ಯಾರಿಗೆ ಹೇಳೋದು, ಯಾರು ಕೇಳೋದು? ಸದ್ಯ ಈ ಬೀರ್ ಓಹಾ ಆಹಾ. ಕರಿಯ ಇಲ್ಲೇ ಅವನೇ. ಸಾವಿತ್ರಿ,
ಅದ್ ಯಾವ್ದೋ ಬೀದಿ ದನ ಮೈಯೆಲ್ಲ ಮಣ್ಣು ಮೆತ್ಕೊಂಡು ಮನೆಗೆ ನುಗ್ಗೈತೆ, ಬಾರೆ ಓಡಿಸ್ಬಾರೆ. ಅಯ್ಯೋ ರಾಮ, ನೀವೇ ನೋಡಕ್ಕಾಗಲ್ವಾ? ಒಳಗ್ ನನ್ಗೆ ಎಷ್ಟೊಂದ್ ಕೆಲ್ಸ ಇದೆ, ಎಲ್ಲ ನಾನೇ ಮಾಡ್ಬೇಕು ಇವ್ರಿಗೆ. ಯಾಕಮ್ಮ ನಿಂತ್ಕೊಂಡ್ಬಿಟ್ಟೆ? ಓಡ್ಸಕ್ಕಾಗಲ್ವಾ? ಓಡಿಸು. ಅಮ್ಮವ್ ಸ್ವಲ್ಪ ಸ್ನಾನಕ್ಕೆ ಬಿಸಿನೀರಿಡಮ್ಮ. ಯಾರು ಸಾವಿಗೆ ಹೋಗಿ ಬಂದಿದ್ದಾನೆ ಅದನ್ನ ಕೇಳು. ಯಾಕ್ರಿ ಈಗೆಲ್ಲ ಮಾತಾಡ್ತೀರಾ ನೀವು? ಮತ್ ಮಾತಾಡ್ದೆ ಇನ್ನೇನೆ ಮಾಡ್ಲಿ? ಹಾಡು ಹಾಡ್ಕೊಂಡು ಕುಣಿದ ಅವ್ನ ಮುಂದೆ ನೋಡೆ ಅವ್ನ, ಅವನ ಮುಖ ನೋಡೆ, ಅವನ ಬಟ್ಟೆ ನೋಡೆ, ಅವನ ಆಕಾರ ನೋಡೆ. ಆಹಾ, ಅದು ಯಾವ ದೇವರಿಗೆ ಹರಕೆ ಹೊತ್ತು ಈ ಕಂದಮ್ಮನ ಎತ್ತಿದ್ಯೋ. ಅಮ್ಮ ನಿನಗೊಂದು ನಮಸ್ಕಾರ. ಓಹೋ, ನಮ್ಮ ವಯಸ್ಸಲ್ಲಿ ನೀವು ಹಿಂಗೆಲ್ಲ ಆಡಿಲ್ವೇನೋ? ಏಯ್ ನನ್ನ ಮಗನೇ, ಬಾಟ್ಲ್ ತಗೊಂಡ್ ತಲೆ ಬುಡ ಹೊಡೆದು ಹಾಕ್ಬಿಡ್ತೀನಿ. ಏಯ್ ಇದನ್ನ ವಾಪಸ್ ಕೊಟ್ರೆ 3 ರೂಪಾಯಿ ವಾಪಸ್ ಕೊಡ್ತಾರೆ ಕಣೋ. ನಿನ್ ತಲೆ ಹೊಡೆದ್ರೆ ಏನ್ ಸಿಗುತ್ತೆ? ಹಿಂಗೆಲ್ಲ ಹಾಡಿದ್ರೆ ನಮ್ಮಪ್ಪ ಚರ್ಮ ಸುಲ್ದಾಕ್ಬಿಡ್ತಿದ್ದ. ಥೂ ನನ್ನ ಮಗನೇ. ರೀ, ಅದು ನಿಮ್ ಕಾಲ. ಏಯ್ ನೀನ್ ಬಾರೋ, ಸ್ನಾನ ಏಯ್ ಮಾಡ್ಕೊ. ಆ ಕಾಲದಲ್ಲೂ ಅದೇ ಸೂರ್ಯ ಇದ್ದ, ಈ ಕಾಲದಲ್ಲೂ ಅದೇ ಸೂರ್ಯ ಅವನೇ. ಆ ಕಾಲದಲ್ಲೂ ಪೂರ್ವಕ್ಕೆ ಹುಡ್ತಿದ್ದ, ಈ ಕಾಲದಲ್ಲೂ ಪೂರ್ವಕ್ಕೆ ಹುಡ್ತವ್ರೆ. ಕಾಲ ಬದಲಾಗಿರೋದು ನನಗಲ್ಲ ಕಣೆ, ನಿನಗೆ. ಎತ್ತಿದೆಯಲ್ಲ ಕಂದನ್ನ. ಏ ಸಾವಿತ್ರಿ, ವಾರದಲ್ಲಿ 2 ದಿನ ಕಣೆ ಕಾರ್ಪೊರೇಷನ್ದವ್ರು ನೀರು ಬಿಡೋದು. ಎಲ್ಲ ನೀರಿ ಎಮ್ಮೆ ಮೈ ತೊಳೆಯೋಕೆ ಉಪಯೋಗಿಸಿದ್ರೆ ನಾಳೆ ಬೆಳಿಗ್ಗೆ ನಮಗೆ ತೊಳ್ಕೊಳ್ಳೋಕೆ ನೀರಿರಲ್ಲ. ನೋಡ್ಕೊಂಡು ಉಪಯೋಗಿಸೋ. ಏನು ಕೇಳು ಕೊಡುವೆ ನಿನಗೆ ನಾನೀಗ, ನನ್ನ ಆಸೆ ಕೇಳು. ಆರ್ಸಿ ಆರ್ಸಿ, ಯಾರು ಬೇಕು? ಅಂಕಲ್ ಆರ್ಸಿ. ಆರ್ಸಿನ? ರಾಮಚಂದ್ರ ಅಂಕಲ್. ಓ ಹಂಗೆ ಇರು, ಕರಿತೀನಿ. ನನ್ನ ಬೆಲ್ಟ್ ಕಣ ಅದು. ಗೊತ್ತು, ಮತ್ತೆ ಅದಕ್ಕೇನು ಮಾಡ್ತಾ ಇದೀಯಾ? ತೂತು. ಏನ್ರಿ ಬೆಳಗ್ಗೆ ಬೆಳಗ್ಗೆ ಅನ್ಮೇಲೆ ಕಿರ್ಚ್ತಾ ಇದ್ದೀರಾ? ತಗೊಳ್ಳಿ ಕಾಫಿ. ಅಲ್ಲೇ ಅದು ನನ್ನ ಬೆಲ್ಟ್, ಅದಕ್ಕೇನು ತೂಗಿತು ಅಂತ ಮಾಡ್ತಾವ್ನೆ. ಏನು ಮಾಡ್ದೆ? ಅಮ್ಮ, ಅಪ್ಪನ್ ಸೈಜ್ ದೊಡ್ಡದಮ್ಮ, ಅದಕ್ಕೆ ತೂತ ಮಾಡ್ತಾ ಇದೀನಿ ಇದಕ್ಕೆ. ರೀ, ನಿಮ್ ಬೆಲ್ಟ್ ದೊಡ್ಡ ಸೈಜ್ ಅಂತೆ, ಅವನೇನೋ ಮಾಡ್ಕೋತಾನ ಬಿಡಿ. ನಿಮ್ದೇನೋ ಸೌದೋಗಲ್ಲ. ಆ ಕಾಫಿ ಕುಡೀರಿ, ಆರೋಗತ್ತೆ. ಸರಿ ಹೋಯ್ತು. ಸುಪುತ್ರ, ನನ್ ಚಪ್ಪಲಿ ಇದೆ, ಅದನ್ನು ಹಾಕೊಂಡು ಹೋಗ್ಬಿಡು. ಶೂ ಆದ್ರೆ ಟ್ರೈ ಮಾಡ್ಬೋದಾಯ್ತಪ್ಪ. ಸುಮ್ನಿರೋ ನೀನು. ಓಯ್ ಬಂದೆ ಕಣೋ. ಆಹಾ, ಎಂತ ಮಗನ್ನ ಹೆತ್ತೆ ಕಣೆ. ರಾಮಚಂದ್ರ ನಮ್ಮ ತಾತನ ಹೆಸರು. ಅದನ್ನ ಪ್ರೀತಿಯಿಂದ ಇವನಿಗೆ ಇಟ್ರೆ ಇವನ್ ಅದನ್ನ ಕತ್ತರಿಸಿ ಕಟ್ ಮಾಡಿ ಆರ್ಚಿ ಅಂತ ಮಾಡ್ಕೊಂಡವನೆ. ಈ ಬಾರ್ಲು ಕೇಳ್ತಾರಲ್ಲ, 1 ಕ್ವಾರ್ಟರ್ ಆರ್ಚಿ ಕೊಡಿ, ಓಟಿ ಕೊಡಿ, ಓಚಿ ಕೊಡಿ ಅಂತ. ಅಮ್ಮ, ಇವಾಗೆಲ್ಲ ಮಾಡರ್ನ್ ಆಗಿರ್ಬೇಕಮ್ಮ. ಮಾಡ್ರನ್ ಅಂತೆ ಮಾಡ್ರನ್. ನೋಡೆ ಅವನ ಬಟ್ಟೆ ನೋಡೆ, ಅವನ ಗಡ್ಡ ನೋಡು, ಅವನ ತಲೆ ನೋಡು. ಮಾಡ್ರನ್ ಅಂತೆ ಮಾಡ್ರನ್. ಅಮ್ಮ, ಜೆಲ್ ಖಾಲಿ ಆಗಿದೆ ಅಮ್ಮ. ಎಷ್ಟ್ ದಿನಕ್ಕೊಂದ್ಸಾರಿ ಸ್ನಾನ ಮಾಡ್ತಾನಂತೆ ಅವನು. ಯಾಕ್ರಿ? ಮತ್ತಿನ್ನೇನೆ ಈ ಜೆಲ್ಲು, ಶಾಂಪೂ, ಡಿಯೋಡ್ರೆಂಟು, ಸೆಂಟು ಇವೆಲ್ಲ 4-5 ದಿನ ಸ್ನಾನ ಮಾಡದೇ ಇದ್ದವ್ರಿಗೆ. ದಿನ ಸ್ನಾನ ಮಾಡೋರ್ಗೆ ಇವೆಲ್ಲ ಯಾಕೆ ಬೇಕು? ರೀ, ನೀನ್ ಬಾಯಿ ಮುಂಚೆ ನಾವೆಲ್ಲ ತಲೆಗೆ ಸೀಗೆಕಾಯಿ ಹಾಕೊಂಡು ಲೈಫ್ ಬಾಯ್ ಸೋಪ್ ತಗೊಂಡು ಕಲ್ ತಗೊಂಡು ಮೈ ಉಜ್ಕೊಂಡು ಮೈ ತೊಳ್ಕೊಳ್ತಾ ಇರ್ಲಿಲ್ವಾ? ರೀ, ನೀನ್ ಬಾಯಿ ಮುಚ್ಚು. ಈಗಿನ ಕಾಲದಲ್ಲಿ ಮೈ ಕೊಳೆನೆ ಹೋಗ್ಬಾರ್ದು, ಎಲ್ಲ ಡೆಲಿಕೇಟ್ ಡಾರ್ಲಿಂಗ್ಗಳು. ರೀ, ನೀನ್ ಬಾಯಿ ಮುಚ್ಚು ಅಂದೆ. ರಾತ್ರಿ ಬನ್ನಿ, ಬಾಯಿ ಮುಚ್ತೀನಿ. ಇದೊಂದು ವೀಕ್ನೆಸ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಆಟ ಆಡಿಸ್ತಾ ಇದೀಯಾ. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಅಮ್ಮ, ನಾ ಹೋಗ್ಬಿಟ್ಟು ಬರ್ತೀನಿ. ಹುಷಾರ್ ಕಣೋ. ಸಂಜೆ ಬೇಗ ಬಾ. ಹೌದು ಹೌದು, ದೇಶ ಕಾಯಕ್ಕೆ ಕಾರ್ಗಿಲ್ಗೆ ಹೋಗ್ತಾವನೆ ಕಣೆ. ಚಿಲ್ರೆ ಶೋಕಿ ನನ್ನ ಮಗ. ಅಮ್ಮ, ರಾತ್ರಿ ಅಂದಿದ್ಕೆ ಅಪ್ಪ ತೆಪ್ಪಗದಲ್ಲ, ಏನದ? ಕಪಾಳ ಕೊಡ್ತೇನೆ ನನ್ನ ಮಗನೇ. ಈಗ ಹಲ್ಲು ಕಿಚ್ಚೋದಕ್ಕೆ ಏನ್ ಕಮ್ಮಿ ಇಲ್ಲ ತಗ. ಪೂಜಾ, ಪೂಜಾ, ಹಸುವಾಗ್ತಾ ಇಲ್ವಾ? ಊಟ ಮಾಡು.
ಅಪ್ಪ ಹ್ಮ್ ಕಾಲೇಜಿಂದ ಎಲ್ಲರೂ ಒಂದಿನ ಟ್ರಿಪ್ ಹೋಗ್ತಾ ಇದಾರಪ್ಪ. ನಾನು ಹೋಗ್ಲಾ? ನನಗದೆಲ್ಲ ಇಷ್ಟ ಆಗಲ್ಲ. ಹಾಗಲ್ಲಪ್ಪ, ಇದು ಲಾಸ್ಟ್ ಇಯರ್ ಫಸ್ಟ್ ಇಯರ್ ನನಗೆ ಬೇಡ ಅಂದ್ರೆ ಬೇಡ ಅಷ್ಟೇ. ನೋಡು, ನಿನ್ ಮೇಲೆ ನನಗೆ ನಂಬಿಕೆ ಇದೆ, ಆದ್ರೆ ನಿನ್ನ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ. ದಿನ ಬೆಳಗಾದ್ರೆ ಎಷ್ಟೋ ಸುದ್ದಿ ನಮ್ಮ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಬೆಳೆದ ಹೆಣ್ಮಕ್ಳಿಗೆ ಬುದ್ಧಿ ಹೇಳಕ್ಕೆ ತಾಯಿ ಇರ್ತಾಳೆ, ಆದ್ರೆ ನಿನಗೆ ತಂದೆ ತಾಯಿ ಎರಡೂ ನಾನಾಗಿ ತುಂಬಾ ಕಷ್ಟದಿಂದ ಬೆಳೆಸಿದ್ದೀನಿ. ಅದಕ್ಕೆ ಭಯ. ನಿನ್ನ ಕೆರಿಯರ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅರ್ಥ ಆಯ್ತಾ? ಬಟ್ಟೆ ಮೇಲೆಲ್ಲ ಚೆಲ್ ಹೋಗ್ತಾ ಇತ್ತು. ಬಟ್ಟೆ, ಮನಸ್ಸು, ಮೈ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೋಬೇಕು. ಊಟ ಮಾಡಿ ಮಲ್ಕೋ. ಓಯ್ ಯಾಕ್ರು ಲೈಟು? ಈ ನನ್ನ ಮಗ ಏರ್ಪೋರ್ಟ್ ಕರ್ಕೊಂಡೋಗಿದ್ದ ಕಣ. ಏರ್ಪೋರ್ಟಾ? ಏಯ್ ಅದೆಲ್ಲ ಬಿಡ, ರೆಡಿ ಆಯ್ತೇನಾ? ಅವಾಗ್ಲೇ ರೆಡಿ ಆಯ್ತಾ? ನಿಮ್ಗೆ ವೈಟಿಂಗ್. ಆ ಭಯ ಇರ್ಬೇಕು. ಓಪನಿಂಗ್ ಸೆರೆಮನಿ ನಂದೇ ಕಣ. ಕೊಡಿಲಿ, ತಗೋ ಮಗ. ಥ್ಯಾಂಕ್ಸ್ ಮಗ. ಕೊಡೋ. ಚಿಯರ್ಸ್. ಯಾಕೋ ಏನಾಯ್ತು? ಕುಡಿಯೋ. ನನ್ನ ಮಕ್ಳ, ನಾನೇ ನಿಮ್ಮ ಥರ ಇವೆಲ್ಲ ಕುಡಿಯಕ್ಕೆ? ಒಳ್ಳೆಯವ್ರನ್ನೆಲ್ಲ ಈ ಥರ ಕೆಡ್ಸ್ಬೇಡಿ. ಇದು ದೇವಸ್ಥಾನ. ಇಂಥ ಪವಿತ್ರವಾದ ಜಾಗದಲ್ಲಿ ಎಂತ ಕೆಲಸ ಮಾಡ್ತಾ ಇದ್ದೀರಾ? ನಾನು ಏನ್ ಅನ್ಕೊಂಡಿದ್ದೀರಾ? ನಾನ್ ಮಕ್ಕಳ್ರ ನಿಮ್ನೆಲ್ಲ. ಸಾಕು ಓವರ್ ಆಕ್ಟಿಂಗು. ಅವಳು ಹೋಗಾಯ್ತು. ಹೊಟ್ಟೋದ್ಲಾ? ಅವಾಗ್ಲೇ ಹೇಳಕ್ಕೇನೋ ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ನನ್ನ ಮಗನೇ, ಕುಡೀರಾ? ಏನ್ರ ಮಕ್ಕ ನೋಡ್ತಾ ಇದ್ದೀರಾ? ಇನ್ನೊಂದು ಕೊಡ. ಲವ್, ಇಷ್ಟೊತ್ತು ನಿನ್ ಮೈ ಮೇಲೆ ಬಂದಿದ್ ದೆವ್ವನ ದೇವ್ರ? ಮೈ ಮೇಲಲ್ಲ, ಎದುರಿಗೆ ಬಂದಿದ್ಲು ದೇವಿ. ದೇವಿನ? ಇವ್ರಿಗೆಲ್ಲ ಏನು ಅರ್ಥ ಆಗುತ್ತೆ? ನಿನ್ ಕುಡಿಯ ಶಿಷ್ಯ ಗುರ ಗುರ. ಈಗ ತಾನೇ ಶಿಷ್ಯ ಅಂತಲ್ಲೋ. ಏಯ್, ಆ ಟೈಮ್ಗೆ ಬದಲಾಗ್ಬೇಕಣ. ಪೇವರ್ಸಿ. ಓ, ಇಷ್ಟು ಬೇಗ ರಿಯಾಕ್ಟ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಏಯ್, ರಿಯಾಕ್ಟ್ ಮಾಡ್ತಾ ಇರೋದು ಇದು, ಆದ್ರೆ ಕಿಕ್ ಕೊಡ್ತಾ ಇರೋದು ಪೂಜಾ. ಓ, ಪೂಜಾ. ಪೂಜಾ ಏನಲ್ಲೋ ಆಗ್ಲಿಂದ ಪೂಜಾ ಪೂಜಾ ಪೂಜಾ. ಆಲ್ರೆಡಿ ದೇವಸ್ಥಾನ ಬಾಗ್ಲಾಗಿದೆ. ಏಯ್, ಮುಚ್ಕೊಂಡು ಕುಡಿಯಲೇ ನೀನ. ಗುರ, ಶಿಷ್ಯ ಏನಾದ್ರೂ ಒಂದ್ ಕರಿಯಪ್ಪ. ಗುರು ಅಂತ ಕರಿಬೋದು, ಆದ್ರೆ ಸ್ವಲ್ಪ ಲೆವೆಲ್ ಡೌನ್ ಆಗ್ಬಿಡುತ್ತೆ. ಆದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಪೂಜಾ ಪೂಜಾ ಅವಾಗ್ಲೇ ಆಯ್ತಲ್ಲ. ಗುರ, ಈ ಚಪ್ಪರ್ ನನ್ನ ಮಕ್ಕಳ ಜೊತೆ ಸೇರಬಾರ್ದು. ನಮ್ಮನ್ನ ಹಾಳು ಮಾಡ್ಬಿಡ್ತಾರೆ. ನಾವಿಬ್ರು ಡೀಸೆಂಟ್ ಅಲ್ವಾ ಗುರು? ಬಾ ಗುರು, ನಾವ್ ಆ ಕಡೆ ಹೋಗಿ ಮಾತಾಡೋಣ. ಗುರು, ಆ ದೇವಸ್ಥಾನದ ಬಾಗ್ಲು ಮುಚ್ಚಿರ್ಬೋದು, ಆದ್ರೆ ಈ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾನೆ ಇದೆ ಗುರು. ಆ ಪೂಜಾ ಇಲ್ಲೇ ನಿಂತ್ಬಿಟ್ಟಿದ್ದಾಳೆ. ಅದಕ್ಕೆ ಏನ್ ಮಾಡ್ಬೇಕು ಹೇಳೋ? ಪೂಜಾನ ಪೂಜೆ ಮಾಡ್ಬೇಕು. ಮಾಡೋ. ಹೆಂಗೆ? ಏನಾದ್ರೂ ಐಡಿಯಾ ಕೊಡೋ. ಹೇಗಿದ್ರು ಬಟ್ಟೆ ತಂದು ಕೊಡ್ತೀನಿ ಅಂತ ಹೇಳಿದ್ಯಾ? ಬಟ್ಟೆ ತಗೊಂಡೋಗ್ ಕೊಡು. ನಿನ್ ಲೈನ್ ಕ್ಲಿಯರ್ ಆಗುತ್ತೆ. ಶಿಷ್ಯ ಅಂದ್ರೆ ನೀನೇ ಕಣ. ಸಖತ್ ಐಡಿಯಾ ಕೊಟ್ಟೆ. ಎಲ್ಲಿ ಗಾಡಿ ಕೀ ಕೊಡು. ಕೀನಾ? ಯಾಕೋ? ನಾನು ಹೋಗಿ ಬಟ್ಟೆ ತಗೊಂಡ್ಬರ್ತೀನಿ, ಆಮೇಲೆ ಇಬ್ರು ಹೋಗಿ ಕೊಟ್ಬಿಟ್ಟು ಬರೋಣ. ಅಲ್ವೋ? ಮತ್ತಿನೇನಾ? ಕಾಸೇನಾದ್ರು ಬೇಕಾ? ಕಾಸ ಬಾಸ್ಗ? ನಮ್ ಲೆವೆಲ್ಲೇ ಬೇರೆ. ಮತ್ತೇನೋ? ಅದೇ ಮಗ ಪೂಜಾ. ಅದೇ ಬಟ್ಟೆ. ಬಟ್ಟೆ, ಪೂಜಾ. ಬಾ ಮಗ, ಇಬ್ರು ಹೋಗೋಣ. ಸ್ವಲ್ಪ ಇರೋ, ಇನ್ನೊಂದು ಮಟ್ಕೆ ಕುಡಿದು ಬಿಡ್ತೀನಿ. ನಾನ್ ಕುಡ್ದಾ ಇತ್ ಕಣ. ಏಯ್, ನಾನ್ ಕಣ. ಲವ್,
ನಾನು ಕುಡಿದ್ರೆ ನೀನ್ ಕುಡ್ದಂಗ್ ತಾನೆ. ಬಾರ ಹೋಗೋಣ. ಮಗ ನೀನ್ ಇಲ್ಲೇ ಇರೋ, ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಎಲ್ಲಿಗೆ? Okay? ಇರು, ನಾನು ಹೇಳ್ತೀನಿ. ಮಗ ನೀನ್ ಹೇಳ್ದಂಗೆ 2 ಸೆಟ್ ತಂದಿದ್ದೀನಿ, ನಡಿ ಹೋಗೋಣ. ಎಷ್ಟಾಯ್ತು ಇದಕ್ಕೆ? ಎಷ್ಟಾದ್ರೆ ನಿಂಗೆ ಯಾಕೆ, ನಡಿ ಹೋಗೋಣ. ದುಡ್ಡೆಲ್ಲಿತ್ತು? ಆಪ್ತ ಮಿತ್ರ, ಆಪ್ತ ರಕ್ಷಕ, ನೀನ್ ಇರ್ಬೇಕಾರ ನನ್ಗೇನ? ಮಗ ನನ್ನ ಬೈಕು ಸೇಟು ಹತ್ರ ಸೇಫ್ ಆಗಿರುತ್ತೆ, ಬಾರ. ಅಲ್ಲ ಕಣೋ, ನನ್ನ ಬೈಕು. ಲವ್ ಐಡಿಯಾ ಕೊಟ್ಟಿದ್ಯಾರ ನೀನ್ ತಾನೆ? ಬಾರ, ನಡಿ ಹೋಗೋಣ. ಬಾರಲ್ಲಿ. ಅಲ್ಲೋ ಕೊಟ್ಟೋದೇನೋ ಮಾಡಿಸ್ಕೊಂಡಂಗಾಯ್ತು. ಮಗ ಹುಡುಗಿರ್ ಕಾಲೇಜ್ ತಾನೇ ಇದು? ಹೌದೌದು. ಮಗ ನಡೆಯೋದ್ರಿಂದ ಬಾಡಿ ಫ್ರೀ ಆಗಿರುತ್ತಲ್ವಾ? ಯಾಕೆ ನಿನ್ ಫ್ರೀ ಆಗಿಲ್ವಾ? ಯಾವಾಗ್ಲೂ ಬೈಕಲ್ಲಿ ಓಡಾಡೇನೆ ಹಿಂಗಾಗಿರೋದು. ಸ್ವಲ್ಪ ವಾಕಿಂಗ್ ಮಾಡ್ಬೇಕು ಅವಾಗವಾಗ. ಯಾಕೋ ಹಂಗಿದ್ಯಾ? ಸ್ವಲ್ಪ ನಗಮ್ಮ. ನನ್ನ ಮಗನೇ, ನಿಂಗೆ ಮಾನ ಮರ್ಯಾದೆ ಏನಾರು ಇದೆಯೇನೋ? ಅದಿದ್ರೆ ನಾನು ಯಾಕೋ ನಿನ್ ಸವಾಸ ಮಗ ಬರ್ತಿದ್ದಳ್ಕಣೋ. ಇದನ್ನ ಹೇಗೋ ಕೊಡೋದೊಳಗೆ. ಬೈಕ್ ಇದ್ರೆ ಸ್ವಲ್ಪ ಲೆವೆಲ್ ಆದ್ರೂ ಮೇಂಟೈನ್ ಮಾಡೋಯ್ತು. ಅದಕ್ಕೂ ಕಲ್ಲಾಕ್ಬಿಟ್ಟೆ ನೀನು. ಹೋಗ್ಲಿ ಬಿಡ, ಎಲ್ಲ ನಿನ್ ಟೈಮು. ಮಗ ಒಂದ್ ಐಡಿಯಾ. ಏನು? ಆ ಕಾರ್ ಹತ್ರ ಹೋಗಿ ನಿಂತ್ಕೊಳ್ಳೋಣ. ಏಯ್. ನಮ್ದೇ ಕಾರು ಅಂತ ಪೋಸ್ಕೋಣ. ಎಸ್, ಕಮಾನ್ ಬಾರಲ್ಲಿ. ವಾವ್, ಸೂಪರ್. ಹೇಗಿದ್ಯಮ್ಮ ನಮ್ ಗಾಡಿ? ನಾನೇನು ಹೇಳಲ್ಲಪ್ಪ. ಐ ಕೈ ತೆಗಿಯೋ. ನಿಮ್ದ ಸರ್ ಗಾಡಿ? ಇಲ್ಲ, ನಿಮ್ಮ ಅಪ್ಪಂದು. ಬೇಕಿತ್ತ ಇದು? ನಾವಾಗಲೇ ಹೇಳ್ದೆ. ಬಾಯ್ ಅಂಕಲ್. ರೀ ಹಾ? ನಮ್ಮನ್ನ ನೋಡಿದ್ರು ಹಾಗೆ ಹೋಗ್ತಾ ಇದೀರಲ್ರಿ? ಗುರ್ಸಿಗ್ಲಿಲ್ವಾ? ಅದೇ ರೀ ಬಣ್ಣ. ನೀವು ಬೇಜಾರು ಮಾಡ್ಕೊಂಡ್ರಿ. ಡ್ರೆಸ್ ಕೊಡ್ತೀನಿ ಅಂತ ಹೇಳಿದೆ, ತಗೊಳ್ರಿ. ಏ ಕಾವ್ಯ, ನೀನ್ ಬಾರೆ. ಏನ್ ಮಗ ಹಿಂಗಾಗೋಯ್ತು? ಏಯ್ ಕೊಡ ಇಲ್ಲಿ. ರೀ ಕಾವ್ಯ, ರೀ ಕಾವ್ಯ, ಇದನ್ನ ಅವ್ರು ಕೊಟ್ಬಿಡ್ತೀರಾ ಪ್ಲೀಸ್? ನನ್ನ ಹೆಸರು ನಿಮ್ಗೆ ಹೇ ಗೊತ್ತಾಯ್ತು ಅಂತನಾ? ನಾವೀಗ ಕ್ಲೋಸ್ ಆಗಿದ್ದೀವಲ್ಲ, ಗೊತ್ತಾಗ್ಬಿಡುತ್ತೆ. ಏ ಕಾವ್ಯ, ಬಾರೆ. ಬಂದೆ ಇರೇ. ನೋಡಿ, ನಿಮ್ಮ ಫ್ರೆಂಡು ನಿಮ್ಮ ಹೆಸರು ಹೋಗಿ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಡ್ತಾವ್ರೆ. ತಗೊಂಡೋಗಿ ಅವ್ರು ಕೊಡ್ರಿ. ಇದನ್ನ ತರಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಗೊತ್ತಾ? ಆ ಬೈಕು ಬೈಕಲ್ಲಿ ಬರೋಣ ಅಂತ ಡ್ರೆಸ್ ಹಾಳಾಗುತ್ತೆ ಅನ್ಬಿಟ್ಟು ಕಾರಲ್ಲಿ ಬಂದ್ವಿ ಅಷ್ಟೇ. ಇವ್ರ ಅಪ್ಪಂದು. ಹೌದು, ನಮ್ಮ ಅಪ್ಪಂದೆ. ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು. ತಗೊಳ್ರಿ. ಏನೋ ನೀವಿಷ್ಟು ಹೇಳ್ತಿದ್ದೀರಾ ಅಂತ ತಗೋತಿದ್ದೀನಿ. ನಿಮ್ಗಲ್ಲ, ಅವ್ರಿಗೆ. ಗೊತ್ತು, ಅವಳು ತಗೊಳ್ಳಿಲ್ಲ ಅಂದ್ರೆ ನಾಳೆ ಇಲ್ಲೇ ಬನ್ನಿ, ವಾಪಸ್ ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಮಗ. ತುಂಬಾ ನಶೆ ಇರ್ತಿದೆ ಕಣೋ ಈಗ. ಆಮೇಲೆ ಏರ್ತಾನೇ ಇರುತ್ತೆ. ಬಾ. ಹಲೋ ಪೂಜಾ, ಡ್ರೆಸ್ ಚೆನ್ನಾಗಿತ್ತು ಕಣೆ, ನೀನ್ ತಗೋಬೇಕಿತ್ತು. ಲೇ, ನಿಂಗೇನ್ ತಲೆ ಕೆಟ್ಟಿದ್ಯಾ? ಯಾರೋ ಬೀದಿಲ್ ಸುತ್ತವರೆಲ್ಲ ಡ್ರೆಸ್ ಕೊಟ್ರೆ ನಾನ್ ತಗೋಬೇಕಾ? ನಿಂಗ್ ನಮ್ಮ ಅಪ್ಪನ ವಿಷಯ ಗೊತ್ತಿಲ್ವಾ? ಹುಡುಗಿರ ಡ್ರೆಸ್ ಕೊಡು, ನಿಮ್ಮ ಅಪ್ಪನ್ಗೆ ಏನೇ ಗೊತ್ತಿರುತ್ತೆ. ಅದೆಲ್ಲ ಆಗಲ್ಲ. ಮೊದ್ಲು ನೀನ್ ಅವ್ರಿಗೆ ಆ ಡ್ರೆಸ್ ವಾಪಸ್ ಕೊಡು. ಇವತ್ತು ಡ್ರೆಸ್ ಕೊಡ್ತಾರೆ, ನಾಳೆ ಹಿಂದಿಂದೆ ಸುತ್ತಾರೆ. ನಮ್ಮ ಅಪ್ಪಂಗ್ ಗೊತ್ತಾದ್ರೆ ಅಷ್ಟೇ ಆಮೇಲೆ. ಸರಿ ಬಿಡು, ವಾಪಸ್ ಕೊಡ್ತೀನಿ. ಗುಡ್ ನೈಟ್. ಗುಡ್ ನೈಟ್. ರಾಮು, ಏ ರಾಮು. ಏನಮ್ಮ? ರಾಮು, ಒಂಚೂರು ಕಾಯಿ ಸುಳ್ಕೊ. ಅಯ್ಯೋ, ನನ್ಗಿಲ್ಲ ಬರುತ್ತೆ ಸುಲಿಯಕ್ಕೆ. ಅಯ್ಯಪ್ಪ, ಕೈಯೆಲ್ಲ ನೋಯುತ್ತೆ. ಅಮ್ಮವ್, ಒಂದ್ 20 ರೂಪಾಯಿ ಕೊಟ್ರೆ ತೆಂಗಿನಕಾಯಿ ಸಿಗಲ್ವಾ? ಇದೆಲ್ಲ ಯಾಕೆ ಸುಮ್ನೆ? 50 ರೂಪಾಯಿ ಕೊಟ್ರೆ ಊಟನೇ ಸಿಗುತ್ತಲ್ಲ, ಮನೇಲಿ ಯಾಕೆ ಅಡಿಗೆ ಮಾಡಬೇಕು? ಇದೇ ಆಯ್ತು ಯಾವಾಗ್ಲೂ. ಸಾವಿತ್ರಿ, ರೀ,
ನೀವ್ ಸುಳ್ಕೊಡ್ತೀರಾ? ಬಂದ್ಬಿಡು. ಅಯ್ಯ ನೀನ ಮಾಡಕ್ ಬೇರೆ ಕೆಲ್ಸ ಇಲ್ಲ. ತಗೋ, ಯಾಕ್ರಿ? ಒಂದು ಫೀಡಿಂಗ್ ಬಾಟ್ಲ್ ತಗೊಂಬ. ಪಾಪ ಅವನ್ ತಿಂದ್ರೆ ಬಾಯಿ ನೋವಾಗುತ್ತಲ್ಲ, ಅದಕ್ಕೆ. ಅಮ್ಮ, ಇನ್ಮೇಲೆ ನನ್ನ ಮನೇಲಿ ಊಟ ಮಾಡಲ್ಲ. ತುಂಬಾ ಸಂತೋಷ. ಮಧ್ಯರಾತ್ರಿಯಲ್ಲಿ ಪಾತ್ರೆಗಳು ಸದ್ದಾಗದೆ ಇದ್ರೆ ಸಾಕು. ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ನೀನ್ ಒಳಗ ಹೋಗೋ. ಅವನಿಗೆ ಬೈದೆ ಹೋದ್ರೆ ನಿಮಗ್ ತಿಂದಿ ಜೀರ್ಣ ಆಗಲ್ಲ ಅಲ್ವಾ? ಅರೆ, ಅವನಿಗಂದ್ರೆ ನಿನ್ ಮುಖ ಯಾಕೆ 18 ವರ್ಷದ ಹುಡುಗಿ ತರ ಕೆಂಪಗಾಗುತ್ತೆ? ಥು, ಹೋಗ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ವಯಸ್ಸಲ್ಲೂ ನಾಚ್ಕೊಡ್ತೀಯಲ್ಲೇ. ಹೋಗ್ಲಿ ಬಿಡು, ನಾನೇ ಸುಲ್ದು ಕೊಡ್ತೀನಿ. ಕೆಂಪಿ, ನಾನ್ ಕರಿಯ ಸುಳ್ಕೊಡಿ. ಕರಿಯಾನ? ಅಯ್ಯಯ್ಯಪ್ಪ. ಏಯ್ ಬಾಪ ಈ ಕಡೆ. ಯಾವ್ದಾದ ಗಾಡಿ ಹೊರ್ಕೊಂಡು ನೀನವ್ರ ಮಗ ಆಗದ್ ಬೇಡ. ಲವ್, ಸ್ವಲ್ಪ ಅದುಮ್ಕೊಂಡಿರ್ತೀಯ. ನನ್ ಟೆನ್ಷನ್ ನನಗೆ. ಕಳ್ಕೊಂಡಿರೋ ನಾನು, ಮನೇಲಿ ಉಗಿಸ್ಕೊಂತ ಇರೋ ನಾನು, ನನ್ಗಿಲ್ದಿರೋ ಟೆನ್ಷನ್ ನಿನ್ಗೆ. ಹಾ, ಬರ್ತಾ ಇದ್ದ ನೋಡಪ್ಪ ನಿನ್ ನಶೆ. ಹಾಯ್. ಏನು ಮಗ ಬ್ಲ್ಯಾಂಕು? ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ಹಲೋ, ನಮ್ ಹುಡ್ಗಿ ಬಂದ್ಲು. ನಿಮ್ ಹುಡ್ಗಿನ? ಹಾ, ಯಾವಾಗಿಂದನೋ? ನೋಡ್ದಾಗಿಂದ. ಏನ್ರಿ, ಕೊಡ್ಲಿಲ್ವಾ? ನಾನ್ ಕೊಟ್ಟೆ, ಅವಳು ತಗೊಳ್ಳಿಲ್ಲ. ಸರಿ, ನೀವು ತಗೊಂಡ್ರಾ? ನಾನಾ? ಹಾ, ಅದ್ರಲ್ಲಿ ಎರಡಿತ್ತಲ್ವಾ, ಒಂದ್ ನಿಮ್ಗೆ ಇನ್ನೊಂದ್ ಅವ್ರಿಗೆ. ಓ, ಹೇಗೋ ಅವ್ರು ಬೇಡ ಅಂದ್ರು, ಎರಡು ನೀವೇ ಇಟ್ಕೊಳ್ಳಿ. ನಿಜವಾಗ್ಲು? ನಮ್ ತಾಯಣೆಗೋ. ಥ್ಯಾಂಕ್ಸ್ ರೀ, ಕಾಲೇಜಿಗೆ ಟೈಮ್ ಆಯ್ತು, ಬರ್ತೀನಿ. ಅಲ್ಲ ರೀ ರೀ, ಛೇ ಮಿಸ್ ಆಯ್ತು. ನನಗ್ ಪ್ಲಸ್ ಆಯ್ತಾ? ಏನು? ಬೈಕ್ ನಾನ್ ಬಿಡ್ಸೋಂಗಿಲ್ವಲ್ಲ. ಮತ್ತೆ ನಿಮ್ ಹುಡುಗಿಗೆ ನೀನ್ ಬೈಕ್ ಇಟ್ಬಿಟ್ಟು ಡ್ರೆಸ್ ಕೊಟ್ರೆ ನಾನ್ ರಿಲೀಸ್ ತಾನೆ. ಲೋ ಲೋ, ನಿನ್ ಬಲೆ ಖತರ್ನಾಕ್ ಕಣ. ಬಾರ, ನನ್ ಕತೆ ಹೆಂಗಾಗೋಯ್ತಲ್ಲ. ಏನಾದ್ರೂ ಒಂದ್ ಐಡಿಯಾ ಕೊಡ. ಅಯ್ಯೋ ತಂದೆ, ಒಂದ್ಸಲ ಐಡಿಯಾ ಕೊಟ್ಟೆ, ನಮ್ ಬೈಕ್ ಕಳ್ಕೊಂಡಿದೀನಿ. ಈಗ ಮತ್ತೆ ಹಾಗೆಲ್ಲ ಏನಾಗಲ್ಲ ಕಣ. ಒಂದೆರಡು ಪೆಕ್ ಕುಡ್ರೆ ತಾನಾಗಿ ಐಡಿಯಾ ಬರುತ್ತೆ. ದುಡ್ಡು ನಾನಿಲ್ವಾ? ನೀನಿರೋದಕ್ಕೆ ಒಂಥರ ಭಯ. ಮಕ್ಕಳ್ರ, ಎರಡೆರಡು ಪೆಗ್ ಆಯ್ತು. ಇನ್ನ ಒಬ್ಬನು ಒಂದ್ ಐಡಿಯಾ ಕೊಟ್ಟಿಲ್ವಲ್ಲ. ನನ್ ಕಡೆ ನೋಡ್ಬೇಡಪ್ಪ ನೀನು. ಲವ್ ತಬ್ಲಾ ಗುರು, ಇರುಗುರು ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ. ಗುರು, ಅವ್ನು ಡೀಪ್ ಆಗಿ ಮಾಡ್ಲಿ, ನಾನು ಡಿಫ್ರೆಂಟ್ ಆಗಿ ಐಡಿಯಾ ಕೊಡ್ತೀನಿ. ಕೊಡು ಮಗ. ಒಂದ್ 90 ಹೇಳು. 90 ತರ್ಸ್ಗುರು. ಫ್ರೆಂಡು ಅನ್ಕೊಂಡೆ, ಮಾಮೂಲ. ಇರ್ಲಿ. ಕೃಷ್ಣ ಅಣ್ಣ, ಬಾರೋ ಇಲ್ಲಿ. ಏನಣ್ಣ? ಈ ನನ್ ಮಗಂಗ್ 1 ಕ್ವಾರ್ಟರ್ ತಗೋಬಾ, ಜೊತೆಗೆ 2 ಚಿಲ್ಲಿ. ಹೋಗ್. ಸರಿ ಅಣ್ಣ. ನೀನೇನು ಹಂಗ್ ನೋಡ್ತಾ ಇದ್ಯಾ? ಏನಿಲ್ಲಪ್ಪ, ಸುಮ್ನೆ. ನೀನ್ ಹೇಳು ಮಗ. ಆ ಹುಡುಗಿ ನಮ್ ಜಿಮ್ಗೆ ಬರೋದು 8:30 ಬ್ಯಾಚ್ಗೆ. ನೀನು ಬಂದ್ ಸೇರ್ಕೋ, ಕಾಂಟ್ಯಾಕ್ಟ್ ಆಗುತ್ತೆ. ಜಿಮ್ಮಕ್ ಬೇರೆ ಬರ್ತಾಳ? ಹ್ಞೂ ಮಗ. ಹ್ಮ್ 90 ಕೇಳ್ದೆ, ಕ್ವಾರ್ಟರ್ ಕೊಡ್ಸಿದೀನಿ, ಕುಡಿ. ಮೊಬೈಲ್ ಕೊಡ ಇಲ್ಲಿ, ನನ್ನ ಮೊಬೈಲಲ್ಲಿ ಬ್ಯಾಲೆನ್ಸ್ ಇಲ್ಲ. ತಗ ಗುರು, ನಿಂಗಿಲ್ಲ ಅಂತೀನಾ? ಹಲೋ ಅಣ್ಣ, ನಾನು ಆರ್ಸಿ ಮಾತಾಡ್ತಾ ಇರೋದು. ಹೂ ಅಣ್ಣ, ನಿಂಬಾರಿಂದಾನೆ. ಏನಿಲ್ಲ ಅಣ್ಣ, ನಮ್ಮ ಹುಡುಗ ಸ್ವಲ್ಪ ಬಿಲ್ ಮಾಡಿದ್ದಾರೆ. ಯಾರ ಹತ್ರ ದುಡ್ಡಿಲ್ಲ. ಫೋನ್ನ ಕ್ಯಾಶಿಯರ್ ಹತ್ರ ಕೊಟ್ಟಿರ್ತೀನಿ ಅಣ್ಣ, ಆಮೇಲೆ ಬಿಡ್ಸ್ಕೊತೀನಿ ಅಣ್ಣ. ಓಕೆ ಅಣ್ಣ. ಹ್ಞೂ ಅಣ್ಣ, ಥ್ಯಾಂಕ್ ಯು ಅಣ್ಣ. ಇನ್ನೇನಾದ್ರೂ ಬೇಕೇನಪ್ಪ? ಸಿಗರೇಟ್. ಕಳಿಸ್ತೀನಿ, ಬರ. ಗುರು, ಫೋನು ಕ್ಯಾಶಿಯರ್ ಹತ್ರ ಕೊಟ್ಟಿರ್ತೀನಿ, ಈಸ್ಕೋ. ಅಲ್ಲಕ್ಕೆ ನೀ ಡಿಫ್ರೆಂಟ್ ಆಗಿ ಐಡಿಯಾ ಕೊಟ್ಟಲ್ಲ, ಅದಕ್ಕೆ. ಅಮ್ಮ,
ಅಮ್ಮೋ ಅಮ್ಮೋ ಏನು? ಅಪ್ಪ ಇದ್ದಾರಾ? ಇಲ್ಲ, ಇಲ್ಲೇ ಎಲ್ಲೋ ಹೋಗಿದ್ದಾರೆ. ಯಾಕೆ? ಸುಮ್ಮನೆ ಕೇಳಿದೆ. ಒಂದ್ 2,000 ರೂಪಾಯಿ ಕೊಡ್ತೀಯಾ? 2,000? ಯಾಕೆ? ಜಿಮ್ ಮಾಡ್ಬೇಕಮ್ಮೋ. ಪುಗ್ಸಟ್ಟೆ ಅನ್ನ ಹಾಕೋದಲ್ದೆ ಅದನ್ನ ಕರಗಿಸಕ್ಕೆ ನಾವೇ 2,000 ರೂಪಾಯಿ ಕೊಡ್ಬೇಕಾ? ಥೂ ನಿನ್ ಜನ್ಮಕ್ಕೆ. ಅಮ್ಮ, ನಾನ್ 6 ಪ್ಯಾಕ್ ಮಾಡ್ಕೋಬೇಕು. ಓಹೋ, ಯಾವ ಪುರುಷಾರ್ಥಕ್ಕೆ? ಹೋಗಿ ಕಲಾಸಿಪಾಳ್ಯಂದಲ್ಲೋ ಮಾರ್ಕೆಟ್ ಅಲ್ಲೋ ಹೋಗಿ ನೋಡು, ಕೂಲಿ ಮಾಡೋರ್ ಬಾಡಿ ಹೆಂಗಿರುತ್ತೆ ಅಂತ. 6 ಪ್ಯಾಕ್ ಅಲ್ಲ ಕಣು, 8 ಪ್ಯಾಕ್ ಇರುತ್ತೆ. ಹೊತ್ತಿಗೆ ಮುಂಚೆ ಇದ್ದು ಮೈ ಮುರಿಯಕ್ ಆಗಲ್ವೇಲ್ಲ, ಅದಕ್ಕೂ ಕಾಸು ಕೊಡ್ಬೇಕಲ್ಲ. ಅಲ್ಲ ರೀ, ಅಲ್ಲಾದ್ರೂ ಒಂಚೂರು ಸ್ವಲ್ಪ ಸೀರಿಯಸ್ ಆಗಿ. ನೀನು ಸುಮ್ನಿರು. ಎಲ್ಲದಕ್ಕೂ ಅವನು ವಹಿಸ್ಕೊಂಡು ಮಾತಾಡ್ಬೇಡ. ಎಲ್ಲದಕ್ಕೂ ಹಿಂಗೇನೆ. ನಾವ್ ನೋಡು, ಒಂದು ಪ್ಯಾಂಟ್ ನ ನೀಟಾಗಿ ಐರನ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಹಾಕೋತಿದ್ವಿ. ಕಲರ್ ಹೋದ್ರೆ ಹರಿದೋದ್ರೆ ಮಾತ್ರ ಎತ್ತು ಬೀಸಾಕ್ತಿದ್ವಿ. ಈಗ ನೋಡು, ಮುದುಡ್ಕೊಂಡು ಹೋಗಿರ್ಬೇಕು, ಬಣ್ಣ ಹೋಗಿರ್ಬೇಕು, ಊರ್ನವ್ರಿಗೆಲ್ಲ ಹಣ್ಣು ಕಾಣೋ ತರ ಹರಿದೋಗಿರ್ಬೇಕು. ಒಂದು ಜೋಬಿಗೆ ಇಡಕ್ ದುಡ್ಡಿಲ್ಲ. ಈ ನನ್ನ ಮಕ್ಕಳಿಗೆ 6 ಜೇಬುಗಳು. ಏನ್ ಕರ್ಮಾನಯ್ಯ ಅಂತ. ಅಮ್ಮ, ಎಲ್ಲದಕ್ಕೂ ಹಿಂಗೆ ಬೈತಿದ್ರೆ ಮನೆ ಬಿಟ್ಟು ಹೊರಟೋಗ್ತೀಯಾ? ಅಷ್ಟೇ ತಾನೇ? ಏನ್ರಿ ನೀವು ಯಾವಾಗ ಹೋಗ್ಲಿ ಬಿಡೆ, ತಿರ್ಬೋಕಿ ನನ್ನ ಮಗ. ಅವನೆಲ್ಲ ಹೋಗ್ತಾನೆ, ಬೀದಿ ಬೀದಿ ಅಲಿತಾನೆ. ಒಂದು ಕೆಲಸ ಕಾರ್ಯ ನೋಡಕ್ಕಾಗಲ್ಲ. ನೀನ್ ನೋಡಿದ್ರೆ ಅಡಿಗೆ ಮಾಡದೆ ಇನ್ನೂ ಅಲ್ಲಾಡ್ತಾನೆ ಇದೆಯಾ? ಹೋಗೊಂಚೂರು ಅವಲಕ್ಕಿ ತಗೊಂಡು ಬಾ, ಹೋಗು. ಬರೀ ಜೋರ್ ಮಾಡೋದೇ ಆಗೋಯ್ತು ಇವ್ರದ್ದು. ಏಯ್, ಸರಿಯಾಗಿ ಮಾಡೋ. ಓಹೋ, ಸರಿಯಾಗಿ ಮಾಡಿ ಮೇಡಮ್. ಗುಡ್ ಗುಡ್. ಏಯ್ ಬಿಳಿ ಜಿರ್ಲೆ, ಸರಿಯಾಗಿ ಮಾಡೆ. ಗುಡ್ 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 ಗುಡ್. ಇಲ್ಲಿ ಬರೋಣ. ಏನೇನ್ ಹಿಂಗ್ ಮಾಡ್ತಾ ಇದ್ದೀರಾ? ಅದು ನೀವೇನಿಲ್ಲಿ? ನಾನಿಲ್ಲಿ ಕೋಚು. ಈ ಜಿಮ್ ನಂದೆ. ಮತ್ತಿಷ್ಟು ದಿನ ನಿಮ್ಮನ್ನ ನೋಡೇ ಇರ್ಲಿಲ್ಲ. ನಾನು ಸಾಮಾನ್ಯವಾಗಿ ಈವ್ನಿಂಗ್ ಬೇಚೆ ಬರೋದು. ಇವತ್ತು ಟೈಮ್ ಇತ್ತಲ್ಲ, ಹಾಗಾಗಿ ಬಂದೆ. ನೀವಿಲ್ಲಿ ಬರೋದು ನಂಗೆ ಗೊತ್ತಿಲ್ಲಪ್ಪ. ಅಂಕಲ್, ನೀವು ಜಿಮ್ ಮಾಡ್ಬಿಟ್ರಾ? ಇಲ್ಲ, ಯಾಕೆ? ಮತ್ತೆ ಇವ್ರು ಜಿಮ್ ಮಾಡ್ಬಿಟ್ರು ಅಂತ ಹೇಳಿದ್ರು. ಇಲ್ಲ, ಯಾರೋ ಹೇಳಿದ್ರು ಜಿಮ್ ಸೇಲ್ಗಿದೆ ಅಂತ. ಹಾಗಾಗಿ ನೋಡಕ್ ಬಂದೆ ಅಷ್ಟೇ. ಯಾರು ಹೇಳಿದ್ದು? ನೀನ್ ಕಂಟಿನ್ಯೂ ಮಾಡಮ್ಮ. ಬಾಯ್ ಬಾಯ್ ಬಾಯ್. ರೀ ರೀ ರೀ, ಏನ್ರಿ ಕೋಪ ಮಾಡ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ? ಏನ್ರಿ ನೀವು ನನ್ನ ಹಿಂದೆ ಸುತ್ತಿ ಸುತ್ತಿ ಬರ್ತಾ ಇದ್ದೀರಾ? ನಂಗೂ ನಿಮ್ಗೂ ಏನ್ರಿ ಸಂಬಂಧ? ಇನ್ಮೇಲೆ ಸಂಬಂಧ ಆದ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ರಸ್ತೆಲಿ ಹೀಗೆಲ್ಲ ಚೆನ್ನಾಗಿರಲ್ಲ. ನಾನ್ ಯಾರು, ನಮ್ಮಪ್ಪ ಏನು ಅಂತ ನಿಮ್ಗಿನ್ನ ಗೊತ್ತಿಲ್ಲ. ರೀ, ನಾವು ಯಾರಿಗೂ ಏನ್ ಕಮ್ಮಿ ಇಲ್ಲ ರೀ. 6 ಫ್ಯಾಕ್ಟ್ರಿ, 4 ಆಫೀಸು, 2 ಬಂಗ್ಲೆ, ಕಾರ್ಗಳಿದೆ ರೀ. ಇದ್ರೆ ನಿಮ್ಗಿರತ್ತೆ, ಅದ್ರಿಂದ ನಂಗೇನ್ ಪ್ರಯೋಜನ ಇಲ್ವಲ್ಲ? ಇದೆ ರೀ, ಖಂಡಿತ ಪ್ರಯೋಜನ ಇದೆ. ನೋಡಿ, ನಮ್ಮ ಮನೇಲಿ ಮದುವೆ ಮಾಡ್ಬೇಕು ಅಂತ ಎಷ್ಟೆಷ್ಟೋ ಹೆಣ್ಗಳು ತೋರಿಸಿದ್ದಾರೆ. ಅದ್ರಲ್ಲಿ ಫಾರಿನಲ್ಲಿ ಸೆಟ್ಲ್ ಆಗಿರೋರು ಇದ್ದಾರೆ. ಅವ್ರು ಯಾರು ನಂಗೆ ಇಷ್ಟ ಆಗಿಲ್ಲ ರೀ. ನಿಜ. ಅದೇನೋ ರೀ, ನಿಮ್ ನೋಡ್ದಾಗಿಂದ ನಾನು ನಿಮ್ ಫಿದಾಗ ಹೋಗಿದ್ದೀನಿ. ಕೂತ್ರು, ನಿಂತ್ರು, ಮಲ್ಗ್ರು ನನ್ನ ಕಣ್ಮುಂದೆ ನೀವೇ ಬರ್ತಿದ್ದೀರಾ. ನೋಡಿ, ನನ್ಗಿರೋ ಆಸ್ತಿಗೆಲ್ಲ ನಾನೊಬ್ನೇ ರಾಜ. ನೀವ್ ನನ್ ರಾಣಿ ಆದ್ರೆ ಖಂಡಿತ ನಿಮ್ ಪ್ರಯೋಜನ ಇದ್ದೇ ಇರುತ್ತಲ್ವಾ? ಮತ್ತೆ ನೀವೊಂದ್ ಕೆಲ್ಸ ಮಾಡಿ. ಅಯ್ಯೋ, ನೀವ್ ಹೇಳ್ರೆ ಒಂದೇನು 100 ಕೆಲ್ಸ ಬೇಕಾದ್ರೂ ಮಾಡ್ತೀನಿ. ಅಯ್ಯೋ, ನಾನ್ ಹೇಳೋದ್ ಸ್ವಲ್ಪ ಕೇಳ್ರಿ. ಆಯ್ತು, ಹೇಳ್ರಿ. ನೋಡಿ, ನಂಗೆ ಈ ತರ ರಸ್ತೆಲ್ ಮಾತಾಡೋದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ನಾಳೆ 10 ಗಂಟೆ ಅಷ್ಟೊತ್ತಿಗೆ ಮನೆಗ್ ಬಂದು ಅಪ್ಪನ ಹತ್ರ ಮಾತಾಡಿ. ಹಾಗಾದ್ರೆ ನೀ ನನ್ನ ಒಪ್ಪಿದಿರಾ ಅಂತ ಆಯ್ತು. ಬರ್ತೀನಿ, ಖಂಡಿತ ಬರ್ತೀನಿ ರೀ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ಎಸ್.
ಸುರಿಸುತ್ತಾಲಿ ಬೀಸಿದ ತಂಗಾಳಿಗೆ ನೆನಪಾಗಿದೆ 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 ನಿನ್ನ ನೋಟವೇ ಆ ದೂರದ ಬಯಲಲ್ಲಿ ನೀ ನಿಂತಂತೆಯೇ ಕರೆದಂತೆಯೇ ಮನಮೋಹಕ ನಗುವಲ್ಲಿಯೇ ನಿನ್ನ ಆಹ್ವಾನಕ್ಕೆ ನಾ ಸೋತೆನೆ ಶರಣಾದೆನೆ 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 ಜೊತೆ ಜೊತೆಯಲಿ ನಡೆದಂತೆಯೇ ಕೈ ಸೋಕಲು ಹೂವಂತೆಯೇ ನಿನ್ನ ಸ್ಪರ್ಶವು ಮುದ ನೀಡಲು ನಾ ಬಾನಲಿ ಬಾನಾಡಿಯೇ ನನ್ನ ಹುಡುಗಿಯೇ ನನ್ನ ಹುಡುಗಿಯೇ ನನ್ನ ಹುಡುಗಿಯೇ ಸುಂದರ ಸಂಜೆಯಲಿ ಮಳೆ ಹನಿ ಸುರಿಸುತ್ತಾಲಿ ಬೀಸಿದ ತಂಗಾಳಿಗೆ ನೆನಪಾಗಿದೆ 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 ನಿನ್ನ ನೋಟವೇ ಅಂತೂ ಇಂತೂ ಬೇಜಾನ್ ಬಿಲ್ಡಪ್ ಕೊಟ್ಟು ಅವಳನ್ನ ಪಟಾಯಿಸ್ಬಿಟ್ಟೆ. ಹೂ ಮಗ, 1000 ಸುಳ್ಳು ಹೇಳಿ ಲವ್ ಸಕ್ಸಸ್ ಮಾಡಬೇಕು. ನಾನಂತೂ ಬೆಳಿಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಲವ್, ಬೆಳಿಗ್ಗೆ ಹೋಗ್ತಾ ಇದೆಯಾ, ಸೇಫ್ಟಿಗೆ ನಿಮ್ಮ ಅಪ್ಪನ ಕರ್ಕೊಂಡೋಗು. ನನ್ನ ಮಗನೇ, ತಳ್ಬಿಡ್ತೀನಿ ನಿನ್ನ ಇಲ್ಲಿಂದ. ನಮ್ಮ ಅಪ್ಪನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಕಿತ್ತೋಗಿರೋ ಕೆರ ಎತ್ಕೊಂಡು ಹೊಡಿತಾನೆ. ನನ್ನ ಜೊತೆ ನೀನು ಇರ್ತೀಯಲ್ಲ, ಸಾಕ್ಬಿಡ. ಹಾ, ನಾನಾ? ಇನ್ನೇ ನಿಮ್ಮ ಅಪ್ಪನ, ನೀನೇ ನನ್ನ ಜೊತೆ ಬರೋದು. ಅಪ್ಪ ನಮಸ್ಕಾರ. ಎಲ್ಲಾರು ತಗ್ಲಾಕೊಂಡ್ರೆ ನಿನ್ ಜೊತೆ ನನಗೂ ಧರ್ಮದಟ್ ಗ್ಯಾರಂಟಿ. ಯಾಕೋ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಹೋಗ, ಬೆಳಗ್ಗೆ ಬೇಗ ಬರ. ಹೋಗ. ಅಲ್ಲ ಕಣೋ, ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟಿದ್ಯಲ್ಲ, ನಾಳೆ ಅವ್ರ ಮನೆಗೆ ಹೆಂಗೋ ಹೋಗೋದು? ಅಂದ್ರೆ ಸೂಟು ಬೂಟು ಕಾರಲ್ಲಿ ಹೋದ್ರೆ ತಾನೆ ಅವ್ರ ಅಪ್ಪಂಗೂ ಇಂಪ್ರೆಸ್ ಆಗೋದು. ಅದೆಲ್ಲ ಬಿಡ, ಬೆಳಗ್ಗೆ ನೀನ್ ಬಾ, ನೀನೇ ಶಾಕ್ ಆಗ್ತೀಯ. ಅಂದಂಗೆ ಇನ್ನೊಂದು ಡೌಟು. ಹೇಳ. ಅಕಸ್ಮಾತ್ ಅವ್ರ ಅಪ್ಪ ಒಪ್ತಾ ಅಂತ ಇಟ್ಕೋ, ಮನೆಗೆ ಬರ್ತೀನಿ ಅಂದ್ರೆ ಏನ್ ಮಾಡ್ತೀಯಾ? ಲವ್, ಹುಡುಗಿರ್ ಬಿದ್ರಾ ಮುಗೀತು, ಯಾರೇನು ಮಾಡ್ಕೊಳಕ್ಕಾಗಲ್ಲ. ನೀ ಏನಿದ್ರ ಬಗ್ಗೆ ಯೋಚನೆ ಮಾಡಬೇಡ,
ಬೆಳಗ್ಗೆ ಬೇಗ ಬಾ. ಹ್ಮ್. ಹೋಗ. ಏನೋಪ್ಪ. ಬೆಳಗ್ಗೆ ಅರೇಂಜ್ ಮಾಡ್ಕೋಬೇಕು. ಎಸ್, ಮಾಡ್ಕೋತೀನಿ. ಹಿಂದಿಂದನೇ ಬರ್ತಾನೆ. ಇವತ್ತು ಜಿಮ್ ಕೂಡ ಬಂದ್ಬಿಟ್ಟಿದ್ದ. ಪರವಾಗಿಲ್ಲ, ನಾನೇ ನೋಡ್ಕೋತೀನಿ. ಅದಕ್ಕೆ ನಾಳೆ ಮನೆಗೆ ಬರೋಕ್ಕೂ ಹೇಳ್ಬಿಟ್ಟೆ. ಓಕೆ ಓಕೆ, ಗುಡ್ ನೈಟ್. ಅನಿಸುತ್ತಿದೆ ಯಾಕೋ ಇಂದು ಲೋಕದಿಂದ ವಾವ್, ಸಕ್ಕತ್ತಾಗಿದೆ ಮಗ. ನಾ ಹೇಳಿಲ್ವಾ ನಿಂಗೆ ನೀನ್ ಶಾಕ್ ಆಗ್ತೀಯ ಅಂತ? ಅದೆಲ್ಲ ಇರ್ಲಿ, ಶೇವ್ ಯಾಕೋ ಮಾಡ್ಕೊಂಡಿಲ್ಲ? ಹೌದಲ್ವಾ? ಬಂದೆ ತಡಿ 2 ಸೆಕೆಂಡ್. ನಡಿ ಮಗ. ಏನೋ ಇದು? ರೇಸ ಸಿಕ್ಲಿಲ್ಲ ಕಣೋ, ಆ ಕರಿಯ ಎಲ್ಲ ಬಿಸಾಕ್ಬಿಟ್ಟಿದ್ದಾನೆ. ಯಾರು? ನಮ್ಮಪ್ಪ. ಓ, ಮತ್ತೆ ಬಾರ. ಎಲ್ಲಿಗೋ? ಬಾರಲ್ಲ. ಆರ್ಸಿ, ಎಲ್ಲಿಗೆ ಅಂತ ಹೇಳೋ. ಬರ್ಲಿ. ಅಯ್ಯೋ, ಹೇಳೋ. ಬಾರ. ಅಯ್ಯೋ, ಅದೇನು ನನ್ನ ಮಕ್ಕಳು. ನನ್ನ ಕಷ್ಟ ನನಗಾದ್ರೆ ಇವನಪ್ಪ, ನಂದೆಲ್ಲಿ ಇಡ್ಲಿ ಅಂತ. ಮೊದಲೇ ಟೈಮ್ ಆಗಿದೆ. ಬಾಬು, ಸ್ವಲ್ಪ ಕೆರೆದ್ಬಿಡಮ್ಮ ಬೇಗ. ಇವ್ರದಾಗ್ಲೇ ಇರೋ. ಸ್ವಲ್ಪ ಅರ್ಜೆಂಟ್ ಮಾಡೋ. ಇವ್ನ್ ಅರ್ಜೆಂಟ್ ಅಂದ್ರೆ ಇವ್ರದ್ ಮುಗಿಬೇಕಂತೆ. ರೀ ಸ್ವಾಮಿ, ಸ್ವಲ್ಪ ಎದ್ದೇಳ್ರ ಮೇಲೆ. ರೀ, ಮೊದಲು ಬಂದಿದ್ ನಾನು. ಎದ್ದೇಳೋ ಮೇಲೆ. ಒಳ್ಳೆ ಹೋಗಲೇ ಮಾಡ. ₹10 ಕೊಡ. ಇದು ಬೇರೆ. ಕೊಡಲ್ಲಿ. ಏನ್ ₹10 ಕೊಡ್ತಾ ಇದೀಯ? 20 ಕೊಡ. ಕ್ರೀಮ್ ನಂತಾನೆ. ಇಟ್ಕೊಳ್ಳಲ್ಲಿ. ಇಟ್ಕೊಮ್ಮ. ಬಾಯ್. ನಡಿಯಲ್ಲಿ. ಹಲೋ, ಯಾರಿದ್ದೀರಾ? ಓ, ಬಂದ್ರಾ? ಬನ್ನಿ ಪ್ಲೀಸ್. ಪರವಾಗಿಲ್ಲ ಕಣ. ಇವ್ರ ಮನೆ ಹಾಲು ನಮ್ಮ ಬೆಡ್ರೂಮ್ ತರ ಇದೆ ಅಲ್ವಾ? ಬನ್ನಿ ಕೂತ್ಕೊಳ್ಳಿ. ನಡಿಯಪ್ಪ. ಡ್ಯಾಡಿ ಬರ್ತಾರೆ. ಸರಿ, ಆಯ್ತು. ಅಪ್ಪ, ಅಪ್ಪ. ಏನಮ್ಮ? ಅಪ್ಪ, ಇವ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನ್ ಸಮಾಚಾರ? ಅದು ಇವನೇನೋ ಮಾತಾಡ್ಬೇಕಂತ ಸರ್ ನಿಮ್ಮ ಹತ್ರ. ನಾನಾ? ಸರ್, ಅದು ಇವನು ಆರ್ಸಿ. ಏನ್ರಿ ಅದು ಇದು ಆರ್ಸಿ ಅನ್ಕೊಂಡು ಬಂದ್ ವಿಷಯ ಹೇಳಿ. ಅದು ಅದು ಗಣೇಶ ಕಲೆಕ್ಷನ್. ಹೌದೌದು. ಕಲೆಕ್ಷನ್ ಕೇಳೋದಕ್ಕೆ ಈ ರೀತಿ ಬಂದಿದ್ದೀರಾ?
ಹೌದು, ಗಣೇಶನ ಹಬ್ಬಕ್ಕೆ ಇನ್ನು 3-4 ತಿಂಗಳಿದೆಯಲ್ಲ. ಅದು ಅರೇಂಜ್ಮೆಂಟ್ ಮಾಡ್ಕೋಬೇಕು ಸರ್. ಹೌದು. ಇನ್ನೂ ಟೈಮ್ ಇದೆ ಅನ್ನಲ್ಲ. ಈಗ ಹೋಗಿ. ಈಗ ಹೋಗ್ಬೋದಾ ಸರ್? ಹೋಗಿ ಅನ್ನಲ್ಲ ಸರ್. ಅದು ಪೂಜಾ ಅದೇ ಸರ್, ಪೂಜೆಗೆ ನೀವು ಬರ್ಬೇಕು ಸರ್. ಹೌದು ಸರ್. ಟೈಮ್ ಇದ್ರೆ ಬರ್ತೀನಿ ಇನ್ನಲ್ಲ. ಈಗ ಹೊರಡಿ. ಸರಿ ಸರ್, ಬರ್ತೀವಿ. ಹೊರಡಿ. ಎಂತ ಚೋಕ್ ಕೊಟ್ಲವಳು. ಅವಳು ಮಾತ್ರ ಸುಮ್ಮನೆ ಬಿಡಬಾರ್ದು. ಏನೋ ಮಾತಾಡ್ತೀನಿ ಅಂತ ಹೋಗಿ ಅವ್ರ ಅಪ್ಪನ ನೋಡಿದ್ದೆ, ಕರೆಂಟ್ ಓಡಿಸ್ಕೊಂಡು ನೀನು. ಅದ್ರಲ್ಲಿ ಅವಳದೇನೋ ತಪ್ಪು? ಇಲ್ಲ ಕಣೋ, ಅವಳು ಬೇಕು ಅಂತಾನೆ ಗೇಮ್ ಆಡಿದಾಳೆ. ನಂಗೆ ಚೆನ್ನಾಗಿ ಗೊತ್ತು. ಹೋಗ್ಲಿ ಬಿಟ್ಟಾಕೋ, ಇಷ್ಟರಲ್ಲೇ ತಪ್ಪಿಸ್ಕೊಂಡ್ವಿ. ಇನ್ನೂ ಏನಾದ್ರು ಮಾಡೋಕೆ ಎಡವಟ್ಟಾಗಿತ್ತೋ ಅಷ್ಟೇ. ಅಂದರೆ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣ. ಆಯ್ತಾ ವಾಷಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಕಾರ್ ತಗೊಂಡೋಗಿ ನಿಮ್ಮ ಶೋಕಿ ತೀರ್ಸ್ಕೊಂಬರ್ತಾ ಇದ್ದೀರಾ? ಇಳಿರ ಕೆಳಗಡೆ. ಇವಾಗ ನೀನ್ ಯಾಕೋ ಆಕಾಶ ತಲೆ ಮೇಲೆ ಬಿದ್ದಂಗಿದ್ಯಾ? ಅವನ ಹತ್ರ ಕಾರಿದ್ರೆ ನಮ್ಮ ಹತ್ರ ಕಾಲಿದೆ. ಬಾ ಹೋಗೋಣ. ನಾವು ನೋಡಿದಿರ ಕಾರ ಕಷ್ಟಪಟ್ಟು ಆಂಟಿಗೆ ಸೆಟ್ ಮಾಡ್ಬಿಟ್ಟು ಕಾರ್ ಎತ್ಕೊಂಡ್ಬಂದಿದೆ. ಮುಕ್ಕ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಟ್ಟ. ಬಿಡ, ನಾವು ನೋಡಿದಿರ ಕಾರ. ಅದಕ್ಕಿಂತ ದೊಡ್ಡ ತಗೊಳ್ಳೋಣ. ತಲೆ ಯಾಕೆ ಕೆಡ್ಸ್ಕೊಳ್ಳೋದು? ಹೌದಲ್ವಾ? ಬರ ಹೋಗೋಣ. ಅಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನೋಡಿ. ಅಲ್ಲ, ಒಂದೊಂದು ಮನೆದು ಒಂದೊಂದು ಎಗರ್ಸ್ಕೊಂಡ್ ಬಂದಿದ್ದಾನಲ್ಲ ಇವನು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಿದ್ದೆ, ಅವ್ರ ಅಪ್ಪನ ಮಕ ನೋಡಿ ಸುಮ್ಮನೆ ಬಿಟ್ಟಿದ್ದೀನಿ. ಸೋಕಿ ಮಾಡ್ಬೇಕು ಅಂದ್ರೆ ಮೈ ಬ್ಯಾಗ್ಸ್ ದುಡಿಬೇಕು. ಮಗ ಹೋದ್ರ ನೋಡೋ. ಇಲ್ಲ ಮಗ, ಇನ್ನೂ ಅಲ್ಲೇ ಇದಾರೆ. ಮತ್ತೆ ಓಡಲ್ಲ. ಯಾಕೋ ಇದು ಬಿಚ್ಕೊಬಿಟ್ರೆ ಕಷ್ಟ. ಓಡ. ರೀ, ನೀವ್ ಇಷ್ಟೊಂದು ಡೇಂಜರಸ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇನ್ನೇನ್ರಿ, ಮೆತ್ತಗ್ ಮನೆ ಕರ್ಸ್ಕೊಂಡು ಒಳಗ್ ತಲಕ್ ನೋಡಿದ್ರಲ್ಲ. ನಿಮ್ಗೆಲ್ಲ ಹೃದಯ ಇದೆಯೇನ್ರಿ? ನಾನು ಇವತ್ತು ನಿಜ ಹೇಳ್ತಾ ಇದೀನಿ ಕೇಳ್ರಿ. ನಾನು ಯಾವ ಲಾಡ್ ಲಬಾಗ್ದಾಸ್ ಅಲ್ಲ. ನಾನು ಫುಟ್ಪಾತ್ ಬೇವರ್ಸಿ. ಆದ್ರೆ ನನ್ನ ಪ್ರೀತಿಲಿ ಕುಬೇರ ಕಣ್ರಿ. ನಿಮ್ಮಂತ ಹುಡುಗಿರ್ ನಮ್ಮಂತ ಹುಡುಗರನ್ನ ಅರ್ಥ ಮಾಡ್ಕೋಬೇಕು. ಒಬ್ಬ ಹುಡುಗ ಒಂದ್ ಹುಡುಗಿ ಹಿಂದೆ ಸುತ್ತಿ ಸುತ್ತಿ ಬರ್ತಾನಂದ್ರೆ ಏನರ್ಥ? ಅವನವಳು ಸಾಯೋವರೆಗೂ ಸಾಥ್ ಕೊಡ್ತಾನಂತ ಅರ್ಥ. ನಿಮ್ಗೇನ್ರಿ ಗೊತ್ತ ಲವ್ ಬಗ್ಗೆ? ನೀವೆಲ್ಲ ಬರೀ ಡೌಗಳು. ರೀ, ನಿಂತ್ಕೊಳ್ರಿ. ಮಾತಾಡ್ತಾನೆ ಇದೀನಿ, ಹಂಗೆ ಹೋಗ್ತಿದ್ದೀರಲ್ಲ. ನನ್ ಪ್ರಶ್ನೆಗೆ ಉತ್ತರ ಹೇಳಿ ಮುಂದೆ ಹೋಗಿ. ಕೈ ಬಿಡು. ನನ್ ಪ್ರಶ್ನೆಗೆ ಉತ್ತರ ಹೇಳಿ ಅಂದೆ. ಮೊದ್ಲು ಕೈ ಬಿಡು. ಏನ ನಡು ರೋಡಲ್ಲಿ ಹುಡುಗಿ ಕೈ ಹಿಡ್ಕೊಂಡು ಏನ್ ಸರ್ಕಸ ಮಾಡ್ತಾ ಇದ್ಯಾ? ಬಿಡ ಕೈನ. ಏನಮ್ಮ, ನಿಂಗೇನ್ ಪರಿಚಯನೋ ಇಲ್ಲ ರಿಲೇಷನ್ ಇವನು? ರೀ, ಸುಮ್ನೆ ನಿಮ್ ಕೆಲಸ ನೋಡ್ಕೊಂಡು ಹೋಗ್ರಿ. ರಸ್ತೆಲಿ ತರ ಸೀನ್ ನಡೆಯಂಗಿಲ್ಲ. ಹುಡುಗಿರ್ ಬಗ್ಗೆ ಹುಕ್ಕರ್ದ್ ಬಂದೈತೆ. ಏನ ಜಾಸ್ತಿ ನಿಗ್ರಾಡ್ತಿದ್ಯಾ? ಓಯ್, ಬಿಡ ಕೈಯೇ. ಹೋಗಲ್ಲಿ. ಏನ ಗುರಾಯಿಸ್ತಾ ಇದ್ಯಾ? ಕೈ ಬಿಡು ಅಂತ ಹೇಳಿದ್ ಕೇಳಿಸಿಲ್ವನ? ಅಯ್ಯ ನೀನು ಏನ್ ಲೈ. ಏನೋ ಹುಡುಗಿ ಎದುರಿಗೆ ಸ್ಕೋಪ್ ತೋರಿಸ್ತೀಯಾ? ಕೈ ಬಿಡೋ ಅಂದ್ರೆ ಆಟಗಳು ಆಡ್ತೀಯ. ಇವಾಗ ನಾವು ತೋರಿಸ್ತೀವಿ ನೋಡಿ.
ರೀ ನಿಮ್ಮ ಹುಡುಗ ರಸ್ತೆಲ್ಲ ಜಗಳ ಮಾಡ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಾನೆ. ನೀವು ಹೇಳಿದ ತಕ್ಷಣ ಬಿಟ್ಬಿಡಕ್ಕಾಗತ್ತಾ? ರೀ ನೋಡೆ, ನೀವು ಹೇಳ್ದಂಗೆಲ್ಲ ಕೇಳಕ್ಕಾಗಲ್ಲ. ಆಯ್ತಾಯ್ತು, ಇದೊಂದು ಸರಿ ವಾರ್ನ್ ಮಾಡಿಬಿಡ್ತೀನಿ ಅವನಿಗೆ. ಬುದ್ಧಿ ಹೇಳಿ ಸ್ವಲ್ಪ ಮನೇಲಿ. ಆಯ್ತು, ಕಳಿಸ್ಕೊಡ್ತೀನಿ. ಓಕೆ, ಸುಮ್ಮನೆ ತಲೆ ತಿಂತಾರೆ. ಏಯ್, ನಿಮ್ಮಪ್ಪ ನಿನ್ನ 10 ವರ್ಷ ಒಳಗಾಕು ಅಂತವ್ರೆ, ಹಾಕ್ಬಿಡ್ಲಾ? ಅಲ್ವೋ, ನಿನ್ನ ಬಗ್ಗೆ ನಿಮ್ಮ ಅಪ್ಪನೇ ಹಿಂಗೆ ಹೇಳ್ತಿರ್ಬೇಕಾದ್ರೆ ಇನ್ನು ನೀನು ಅವ್ರಿಗೆ ಎಷ್ಟು ನೋವು ಕೊಟ್ಟಿರ್ಬೇಡ. ಯಾಕ್ರೋ ಇಂಥ ಬಂಡವಾಳ ಬಾಳ್ತೀರಾ? ಥೂ, ಆ ಹುಡುಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಕೊಟ್ಟಿದ್ರೆ ಮಗನೇ ಅಷ್ಟೇ ನಿನ್ನ ಕತೆ. ನೋಡೋ, ಈಗ ಬಿಟ್ಟು ಕಳಿಸ್ತಾ ಇದ್ದೀನಿ. ಇನ್ನೊಂದ್ಸಲ ತಗಲಾಕೊಂಡ್ರೆ ಮುದುಕಾದ್ಮೇಲೆ ಆಚೆ ಬರೋದು ನೀನು. ಆ ಥರ ಕೇಸ್ ಫಿಟ್ ಮಾಡ್ಬಿಡ್ತೀನಿ. ಏಯ್ ಶ್ಯಾಮ, ಇವನ ಹತ್ರ ಒಂದು ಸೈನ್ ಹಾಕೊಂಡು ಬಿಟ್ಟು ಕಳ್ಸ. ಏಯ್, ಹೋಗಿ ಸೈನ್ ಹಾಕೋಗ. ಒಬ್ಬನೇ ಮಗ ಅಂತ ಮುದ್ದು ಮಾಡಿ ಸಾಕಿ ತಪ್ಪಾಯ್ತು. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದೆ, ಈಗ ಯಾಕೆ ಅಳ್ತಾ ಇದೆಯಾ? ಅರೆ, ಸ್ಟೇಷನ್ಗೆ ಹೋಗಿ ಬಂದಿದ್ದಾನೆ, ಆರ್ತಿ ಗಿರ್ತಿ ಎತ್ತಲ್ವಾ? ಕೆಲಸ ಕಾರ್ಯಕ್ಕೆ ಹೋಗಲ್ಲ ಅಂದ್ರೆ ಮುಚ್ಕೊಂಡು ಮನೇಲಿ ಬಿದ್ದಿರ್ಬೇಕು. ಇವನಿಂದ ನನಗೆ ಬೀದಿಯಲ್ಲಿ ತಲೆ ಎತ್ತಿ ತಿರ್ಗೋಕ್ಕಾಗ್ತಾ ಇಲ್ಲ. ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ನಾವು ನಿನಗೇನು ಅನ್ಯಾಯ ಮಾಡಿದೀವಿ? ಬೇರೆ ಮಕ್ಕಳು ನೋಡ್ತಾ ಇದ್ರೆ ನನಗ್ ಸಂಕಟ ಆಗತ್ತೆ ಕಣೋ. ನನ್ ಮಗ ಆ ಥರ ಇಲ್ವಲ್ಲ ಅಂತ. ನೋಡು, ನಾವು ನಿನ್ನ ದುಡಿ ಅಂತ ಹೇಳ್ತಿರೋದು ನಮಗೋಸ್ಕರ ಅಲ್ಲ ಕಣೋ, ನಿನ್ಗೋಸ್ಕರ. ನಾಳೆ ನಮಗೇನಾದ್ರೂ ಆಗೋದ್ರೆ ನಿನ್ನ ಯಾರು ನೋಡ್ಕೋತಾರೆ? ಯಾರು ನೋಡ್ಕೋತಾರೆ? ಬಿಡೆ, ನೀನ್ ಯಾಕೆ ಕಳ್ತೀಯ? ಸ್ನಾನ ಮಾಡಿಕೊಂಡು ಏನಾದರೂ ತಿನ್ನಕ್ಕೆ ಹೇಳು. ಬೆಳಗಿಂದ ತಿಂದವನೋ ಇಲ್ವೋ? ನನಗೆ ಕೆಲಸ ಇದೆ, ನಾನು ಬರ್ತೀನಿ. ನೋಡ್ದ್ಯೋನೋ, ಅವ್ರು ನಿನ್ನ ಬೈದ್ರು ಒಳಗ್ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಹೋಗ್ ಸ್ನಾನ ಮಾಡ್ಕೊ, ನಿನಗೇನಾದ್ರೂ ಮಾಡ್ಕೊಡ್ತೀನಿ. ಬಡ್ಕೊಂಡೆ ಅವಳ ಹಿಂದೆ ಹೋಗೋದು ಬೇಡ ಅಂತ. ನನ್ನ ಮಾತು ಕೇಳ್ದ? ಹೌದು ಕಣ, ಅವಳಿಂದ ನನ್ನ ಸ್ಟೇಷನ್ಗೆ ಹೋಗಂಗಾಯ್ತು. ಮನೇಲಿ ಮುಖ ಮೂತಿ ನೋಡ್ದೆ ಉಗಿದ್ರು. ನಮ್ಮಮ್ಮ ಆ ರೀತಿ ಹತ್ತಿದ್ದು ಲೈಫಲ್ಲಿ ಫಸ್ಟ್ ಟೈಮ್ ಕಣೋ ನೋಡಿದ್ದು. ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ ಕಣೋ. ಲವ್ ಬೇಡ ಕಣೋ, ಅವಳಪ್ಪ ಯಾರು ಅಂತ ನಿಂಗೆ ಗೊತ್ತಲ್ಲ. ಹಾಂ, ಅದಕ್ಕೆ ನಾನು ಯಾರು ಅಂತ ಅವಳಿಗೆ ತೋರಿಸ್ತೀನಿ. ನಿನ್ಗೆ ಹೇಳಿ ಪ್ರಯೋಜನ ಇಲ್ಲ. ನೋಡೋ, ಮನೆಯಲ್ಲಿ ನಮ್ಮನ್ನ ಸ್ಕ್ರ್ಯಾಪ್ ಥರ ಯಾಕೆ ನೋಡ್ತಾ ಇದ್ದಾರೆ ಹೇಳು? ನಾವು ದುಡಿದೆ ಬೀದಿ ಬೀದಿ ಅಲಿತಾ ಇದ್ದೀವಿ ಅಂತ. ಇನ್ನು ಮುಂದೆನಾದ್ರು ನಾವು ದುಡ್ಡು ಮಾಡಬೇಕು ಕಣೋ. ದುಡ್ಡಿದ್ರೆ ಅವಳೇನೋ, ಅವಳಮ್ಮ ಬೇಕಾದ್ರೂ ಸಿಗ್ತಾಳೆ. ಅವ್ರ ಅಮ್ಮ ನೀನೇ ನೋಡ್ಕೊಳ.
ನೀವಿದ್ರು ಕೀಳ್ಮಟ್ಟಕ್ಕೆ ಇಳಿದಿರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಮ್ಮಪ್ಪ ನಿಮ್ನ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ದೀರಾ? ನನ್ ಫೋನ್ ಎಲ್ಲಿ? ಕೊಡ್ರಿ ಫೋನ್ನ. ರೀ ನಾವಲ್ಲ ರೀ ನಿಮ್ನ ಕಿಡ್ನಾಪ್ ಮಾಡಿದ್ದು. ಯೂ, ನೀವ್ ಅವತ್ ರೋಡಲ್ಲಿ ನನ್ ಕೈ ಹಿಡ್ಕೊಂಡ್ರಲ್ಲ, ಆಗ್ಲೇ ನಿಮ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಯ್ತು ರೀ. ನಮ್ಮಪ್ಪಂಗ್ ಫೋನ್ ಮಾಡ್ತೀನಿ, ಕೊಡ್ರಿ ಫೋನ್ನ. ರೀ ನಮ್ಮಮ್ಮ ನನಗೆ ನಾವೆಲ್ಲ ರೀ ಕಿಡ್ನಾಪ್ ಮಾಡಿದ್ದು. ಐ ಏನೋ ಮಕ್ಕ ನೋಡ್ತಾ ಇದ್ಯಾ? ಹೇಳೋಳಿಗೆ. ರೀ ಹೌದು ರೀ, ನಾವ್ ಮಾಡಿಲ್ಲ, ಮಾಡ್ದವ್ರೆ ಬೇರೆ. ಹೊಸ ಕತೆ ಕಟ್ತಾ ಇದೀರಾ? ನಮ್ಮ ಅಪ್ಪ ಯಾರು ಅಂತ ನಿಮಗ್ ಗೊತ್ತಲ್ಲ? ಕರ್ಮ. ಏಯ್, 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 ಆರ್ಸಿ! ತಲೆ ಮೇಲೆ ತಾಕ್ಬಿಡ್ತೀನಿ. ಅವಾಗ್ಲಿಂದ ಹೇಳ್ತಿರೋದು ಗೊತ್ತಾಗ್ತಿಲ್ವಾ ನಾವಲ್ಲ ಅಂತ? ಆಕ್ಚುಲಿ ಅಲ್ಲಿ ನಡೆದಿದ್ದೇ ಬೇರೆ. ಇಲ್ಕೆಡ್ರಲ್ಲಿ ಆಕಿ ಕಾಲೇಜಿಂದ ಬರ್ತಿರ್ಬೇಕಾದ್ರೆ ಯಾರೂ ಇಲ್ಲದ ಸಮಯ ನೋಡಿ ಆಕಿನ ಎತ್ತಾಕೊಳ್ಳಿ. ಹುಷಾರ್, ತಗಲಾಕೊಂಡ್ರ ನಾನು ಒಳಗೆ ಹೋಗ್ಬೇಕಾಗ್ತದ. ಆಕಿ ಏನಾರ ನಮ್ಮ ಕೈಗೆ ಸಿಕ್ಕಾಕೊಂಡ್ರು ಅಂತ ಇಟ್ಕೋರಿ. ಅವರಪ್ಪ ಮೆಣಸಿನಕಾಯಿ ಇಟ್ಕೋಬೇಕು. ಹ್ಯಾಂಗ್ ಮಾಡ್ತೀನಿ, ತಿಳಿತೇನೆ? ಹೋಗೋರು ನಾಳಿನ ನಮಗೆ ಕಾರ್ ಕಳಿಸ್ತೀನಿ. ಆಕಿನ ಎತ್ತಾಕೊಂಡು ಎಲ್ಲಿ ಬರ್ತೀರಾ? ಸ್ಟ್ರೈಟ್ ಆಗಿ ನಿಮ್ಮ ಮನೆಗೆ. ಉಲ್ಟಾ ಕಟ್ಬಿಡ್ತಾರ ನನಗ. ನೋಡ್ರಲ್ಲಪ್ಪ, ತಾವರಿಕೆರೆಯಾಗ ಬಂಗ್ಲಾ ಇದ್ ಗೊತ್ತಿಲ್ಲೇನ? ಆಕಿನಲ್ಲೇ ತಕೊಂಬರ್ರಿ. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ನೀವಿನ್ ಹೊರಡಿ. ಬರ್ತೀವಣ್ಣ. ನೀನು ಯಾವಾಗಲೂ ಐಡಿಯಾ ಕೊಡು ಅಂತಿದ್ದೆ. ಈಗ ನಾನಾಗೆ ಒಂದು ಐಡಿಯಾ ಕೊಡ್ತೀನಿ, ಆದರೆ ನನ್ನ ಹತ್ರ ಏನು ಕೇಳಬೇಡಪ್ಪ. ಏನದು? ಅವರು ಯಾವುದೋ ಹುಡುಗಿನ ಕಿಡ್ನಾಪ್ ಮಾಡಬೇಕು ಅಂತಿದ್ರಲ್ಲ, ಅದೇ ಕೆಲಸ ನಾವು ಮಾಡಿದ್ರೆ ಅವ್ನು ಹೇಳ್ದಂಗೆ ನಾವು ಉಲ್ಟಾ ಹಾಕ್ಸ್ಕೋಬೇಕಾ? ಹಾಗಲ್ಲ ಕಣೋ. ಈಗ ಅವರು ಕಿಡ್ನಾಪ್ ಮಾಡ್ತಾರೆ, ಅವರಿಂದ ನಾವು ಕಿಡ್ನಾಪ್ ಮಾಡಿ ಆ ಹುಡುಗಿನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ರೆ ಅವರಿಂದ ನಾವೇನೋ ಎಕ್ಸ್ಪೆಕ್ಟ್ ಮಾಡ್ಬೋ ತಾನೆ? ಐಡಿಯಾನು ಓಕೆ. ಈ ನನ್ನ ಮಕ್ಕಳು ಎಂಥವ್ರೋ ಏನೋ, ನಮಗೆ ಬಗ್ನಿಗೂಟ ಇಟ್ಬಿಟ್ರೆ? ನೋಡೋ, ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಅವ್ರಿಗಿಂತ ಮುಂಚೆ ನಾವು ಆ ಬಂಗ್ಲೆಗೆ ಹೋಗೋಣ. ಆ ಜಾಗ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ಅಲ್ಲಿಂದ ಅವಳನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಿಡೋಣ. ಇಷ್ಟಕ್ಕೂ ಅವರಿಬ್ಬರೇ ತಾನೇ ಅಲ್ಲಿರೋದು. ಹೆಚ್ಚು ಕಮ್ಮಿ ಆದರೆ ಒಂದು ಕೈ ನೋಡೇ ಬಿಡೋಣ. ಏನಂತೀಯ? ಓಕೆ. ಬಿಡ್ರು ನನ್ನನ್ನ, ಬಿಡ್ರು. ಯಾರ್ ನೀವು? ಪ್ಲೀಸ್ ಬಿಡ್ರು. Leave me! Leave me! What are you doing? Please, Biddy. Please, Biddy, Nana. Please, Bidro, please. ಅಲ್ಲಿಂದ ನಿಮ್ಮನ್ನ ಕರ್ಕೊಂಡು ಬಂದ್ವಿ. ಇಷ್ಟೇ ನಡೆದಿದ್ದು. ನಡೀರಿ ಹೋಗೋಣ. ಎಲ್ಲಿಗೆ? ನಿಮ್ಮ ಮನೆಗೆ. ನಾನ್ ಬರಲ್ಲ. ಹೌದು, ನಾನ್ ಬರಲ್ಲ. ನನಗೆ ಅಮ್ಮ ಇಲ್ಲ. ಅಪ್ಪ ಮನೆನ ಜೈಲ್ ತರಾನೇ ಮಾಡ್ಬಿಟ್ರು. ಯಾವ್ದಕ್ಕೂ ಸ್ವಾತಂತ್ರ್ಯನೇ ಇಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಪರ್ಮಿಷನ್ ಕೇಳ್ಬೇಕಾಗಿತ್ತು. ಸಿಗ್ತಾ ಇದ್ದಿದ್ದು ಅಷ್ಟಕ್ಕಷ್ಟೇ. ನಂಗೆ ಹೊರಗಿನ ಪ್ರಪಂಚ ಏನು ಅಂತಾನೆ ಗೊತ್ತಿಲ್ಲ. ನನ್ನಲ್ಲೂ ಆಸೆಗಳಿದೆ. ನನ್ನ ಫ್ರೆಂಡ್ಸ್ ಜೊತೆ ಸೇರ್ಬೇಕು, ಕುಣಿಬೇಕು, ಹಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ. ಆದ್ರೆ ನಮ್ ಡ್ಯಾಡಿ ಈಗ ಏನ್ ಮಾಡ್ಬೇಕಂತೀರಾ? ಒಂದ್ 4 ದಿನ ನಿಮ್ ಜೊತೆ ಜಾಲಿಯಾಗಿರ್ತೀನಿ. ಹೋ, ಯಾಕೋ ನಮ್ಮ ಕೈಗಳಿಗೆ ಬಳೆಗಳು ಬೀಳೋದು ಗ್ಯಾರಂಟಿ ಅನಿಸ್ತಾ ಇದೆ. ನಿಮ್ಗೇನೂ ಆಗಲ್ಲ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ರೀ, ನೀವೇನೋ ಮ್ಯಾನೇಜ್ ಮಾಡ್ತೀರಿ, ಸಿಕ್ಕಾಕೊಂಡ್ರೆ ನಿಮ್ಮ ಅಪ್ಪ ನಮಗ್ ಮ್ಯಾರೇಜ್ ಮಾಡಲ್ವಾ? ನಾನೇ ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ನಲ್ಲ. ಈಗೆಲ್ಲ ಹೇಳ್ತೀರಾ. ಈ ಹುಡ್ಗಿರು ಯಾವಾಗ ಎಲ್ಲಿ ಯೂಟ್ ಅಂತ ಹೋಗ್ತಾರೋ ಗೊತ್ತಿಲ್ಲ. ಏಯ್ ನನ್ ಮಗನೆ, ಈ ಐಡಿಯಾ ಕೊಟ್ಟು ಹುಳ ಬಿಟ್ಟು ನೀನ್ ತಾನೆ. ಏನಾದ್ರೂ ಆಗ್ಲಿ ಬಿಡು, ನಾನ್ ನೋಡ್ಕೋತೀನಿ. ಯೋಚನೆ ಮಾಡೋ, ನಮ್ ಲೈಫ್ ಪ್ರಶ್ನೆ. ನಮ್ ಲೈಫ್ ಏನಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಬಾರಲ್ಲಿ. ನಿನ್ಗೇನೋ ನಶೆ. ಏನಂದೆ? ಈಗ ಎಲ್ಗೋಗೋದು ಅಂತ ರಾತ್ರಿ ಕತೆ? ಯಾವ್ದಾದ್ರು ಗೆಸ್ಟ್ ಹೌಸ್ ನೋಡಿದ್ರೆ ಆಯ್ತು. ಬಾ.
ಹೌದು, ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋ ಜೊತೆ ನೀವು ಹೇಗಿರ್ತೀರಿ? ನಾನು ಇವಾಗ್ಲೂ ಒಂಟಿಯಾಗೇ ಇದ್ದೀನಿ, ಆದ್ರೂ ನೀವಿಬ್ರು ನನ್ನ ಸೇಫಾಗಿ ಮನೆಗ್ ಬಿಡ್ತೀನಿ ಅಂತಿದ್ದೀರಾ. ನಂಗೆ ಅಷ್ಟ್ ಸಾಕು. ನಂಗೆ ನಿಮ್ಮಿಬ್ರು ಮೇಲೆ ನಂಬಿಕೆ ಇದೆ. ಅರ್ಸಿ, ಖರ್ಚಿಗೆಲ್ಲ ಏನೋ ಮಾಡೋದು? ಚೈನ್ ಕಾಣ್ಬಾರ್ದು ಅಂತ ಮುಚ್ಕೋತಾ ಇದೆಯಾ? ಈಗ ನೀನು ಅದನ್ನ ನನಗೆ ಕೊಡ್ತೀಯಾ, ಆಮೇಲೆ ಕಾಣಿಸಲ್ಲ ಬಿಡ. ಹಾ, ಫ್ರೆಂಡ್ಶಿಪ್ಗಿಂತ ಚೈನ್ ಏನೋ ಮುಖ್ಯ. ಬಾರ. ಹೌದು, ಬೈಕ್ ಬಾರಲ್ಲಿ. ಏನಾಯ್ತು ಎಲ್ಲ ನನ್ನ ಬಾರ. ಹಲೋ, ಯಾರು? ನಾನು ನಿಮ್ಮ ಪುರಾಣ ದೋಸ್ತ ಅದೀನ್ರಿ, ಗೊತ್ತಾಯ್ತೇನ? ನಾನ್ರಿಪ್ಪ ಸಾಬು. ಓ, ನೀನಾ? ಏನ್ ವಿಷಯ? ನಿಮಗಿನ್ನೂ ಸುದ್ದಿ ಗೊತ್ತಾಗಿಲ್ಲನ? ಈಗ ಹೇಳಕತ್ತೇನೆ, ಚಲೋ ಕೇಳಿಸ್ಕೊಡ್ರಿ. ನಿಮ್ಮ ಮಗಳು ಮನ್ಯಾಗೆ ಆದಾಳೇನ? ಅದಂಗದಾಳ್ರಿ, ಆಕಿ ನಮ್ ಕೂಡ ಆದಾಳ. ಏಯ್, ಏನ್ ಹೇಳ್ತಾ ಇದ್ದ ನೀನು? ಪೊಲೀಸ್ ಹತ್ರ ಸುಳ್ಳು ಹೇಳಕ್ಕಾಗ್ತದೇನ್ರಿ? ಖರೇನೆ ಹೇಳಕತ್ತೀನಿ ನೋಡ್ರಿ ಸರ. ಆ ಫೈಲ್ ನಮಗ್ ಸಿಗ್ಬೇಕ್ರಿ. ನಿಮ್ಮ ಮಗಳ ನಿಮಗ್ ಸಿಗ್ತಾಳ. ಈಗ ಫೋನ್ ಮುಚ್ಕೋತೈತ್ರಿ. ಏಯ್ ಸಾಬು, ಏಯ್ ಏಯ್ ಏಯ್. ಅಯ್ಯೋ ರಾಡಿ ಮಕ್ಕಳ, ನೀವೇನ್ರ ಮಾಡಕತ್ತೀರಿಲ್ಲಿ? ಅಣ್ಣ, ಯಾರೋ ನಮ್ಮಿಬ್ರು ನೋಡ್ದು ಆ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ರಣ. ಏನ್ ಬಗಳಕತ್ತೀರೋ ನೀವು? ನಾನು ಅವನಿಗೆ ಧಮ್ಕಿ ಹಾಕಿದ್ರ ನೀವು ಮುಕ್ಕಳಿ ಮುಚ್ಚೋ ಥರ ಸುದ್ದಿ ತಂದಿರಲ್ಲ. ಅದ್ಯಾರ್ಲೆ ಅವರು? ಯಾರಂತ ಗೊತ್ತಾಗಿಲ್ಲ ಅಣ್ಣ. ಏ ಹಲ್ಕಟ್ ನನ್ನ ಮಕ್ಕಳ್ರ, ಅದೇನ್ ಮಾಡ್ತೀರ ನೋಡ್ರಿ. ಇನ್ನು 6 ತಾಸೊಳಗ ಆಕಿ ಸಿಗಬೇಕು, ಇಲ್ಲ ಅಂದ್ರ ಹೋಗಿಲ್ಲ. ಲವ್ ಮಗ, ರಾತ್ರಿ ಎಲ್ಲ ಜರ್ನಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಕಣ. ಮೈಯೆಲ್ಲ ಒಂಥರ ಅಂಟಂಟಾಗ್ಬಿಟ್ಟಿದೆ. ಅಲ್ಲೆಲ್ಲಾದ್ರೂ ಅಂಗಡಿ ಸಿಕ್ಕಿದ್ರೆ ಸೋಪ್ ತಗೋಬೇಕು ಕಣ. ನಾವೇನು ಗಮ್ಮ ಅಂತ ಇದೀವಾ? ಆಯ್ತಾಯ್ತು, ತಾಳೋಣ ಬಾ. ನಡೆದು ಕಾಲು ಬೇರೆ ನೋವ್ತಾ ಇದೆ, ರೂಮ್ ಬೇರೆ ಸಿಕ್ತಿಲ್ಲ. ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಸ್ವಲ್ಪ ಫೋನ್ ಕೊಡ್ತೀರಾ? ಏಯ್ ಇರೋ, ಒಂದು ನಿಮಿಷ ರೀ. ನೀವೇನೋ ಪ್ಲಾನ್ ಮಾಡ್ಕೊಂಡೆ ಈ ರೀತಿ ಮಾಡ್ತಿದ್ದೀರಾ? ಅಯ್ಯೋ, ಆ ರೀತಿ ಏನೂ ಇಲ್ಲ ರೀ. ಏಯ್, ಯಾವನು ನೀನು? ಹಿಂದೆ ಮುಂದೆ ಯೋಚನೆ ಮಾಡ್ದೆ. ನೀನು ಸುಮ್ಮನಿರ ರೀ, ನೀವು ತಗೊಳ್ರಿ. ಥ್ಯಾಂಕ್ ಯು. ಏಯ್, ಏನೋ ನೀನು? ಅವ್ರ ಅಪ್ಪಂಗೆ ಏನಾರು ಫೋನ್ ಮಾಡಿದ್ರೆ? ಆ ಥರ ಏನಾಗಲ್ಲ ಕಣ, ನೀನು ಸುಮ್ಮನಿರ. ಎರಡು ಕಡೆ ನೋಡಾಯ್ತು, ಇಲ್ಲೂ ಸಿಕ್ಲಿಲ್ಲ ಅಂದ್ರೆ ಅದಕ್ಕೆ ನಾನೇನೋ ಮಾಡ್ಲಿ? ನಿನ್ ಮಕ್ಕ ನೋಡ್ರೆ ಯಾತನೇ ರೂಮ್ ಕೊಡ್ತಾರೆ. ಹೌದೌದು, ನಿನ್ನ ಮುಖ ಕೊಟ್ಬಿಡ್ತಾರೆ. ಈ ಸಲ ನಾನೇ ಕೇಳ್ತೀನಿ, ಆಗಿದ್ದಾಗ್ಬಿಡ್ಲಿ. ಆಯ್ತು ಕೇಳಪ್ಪ, ನೋಡೇ ಬಿಡಣ. ನಾನು ಕೇಳ್ತೀನಿರೋ, ನಾನು ಹೋಗ್ತೀನಿ ತಡಿ. ಆಯ್ತು, ಹೋಗಪ್ಪ. ಹಲೋ, ಯಾರಿದ್ದೀರಾ? ಹಲೋ 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 ಹಲೋ, ಯಾರಿದ್ದೀರಾ? ರೂಮ್ ಬೇಕಿತ್ತು. ಎಷ್ಟು ದಿನಕ್ಕೆ? ಒಂದ್ 3-4 ದಿವಸ. ಲಗೇಜು, ಬ್ಯಾಗು, ಬಟ್ಟೆ ಏನೂ ಇಲ್ಲ? ಅದ್ ಬರ್ತಾ ಬಸ್ಸೇ ಕಳ್ದೋಯ್ತು. ಬನ್ನಿ. ಆಯ್ತಾಯ್ತು, ನಡಿ. ಏನ್ರಿ ಮರಕ್ಕೆಲ್ಲ ಏನಾಗ್ತದೆ? ಶುದ್ಧ ಬೆಳೆದ್ಬಿಟ್ಟಿದೆ. ಅವ್ರದ್ದೇ ಗೊಬ್ಬರ ಹಾಕಿರ್ಬೇಕು, ಅದಕ್ಕೆ ಶುದ್ಧ ಬೆಳೆದಿದೆ. ಚೆನ್ನಾಗಿದೆ ಅಲ್ವಾ? ಹೌದೌದು, ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿದ್ರೆ. ಇವ್ರು ಯಾರು? ಇವರು ಅವ್ರ ತಂಗಿ. ಅವನು ಇವ್ರಣ್ಣ. ಅದು ಗೊತ್ತು. ನೀವು?
ನಾನು ಆರ್ಸಿ ಇವ್ರ ಫ್ರೆಂಡು. ಹ್ಮ್ ಹಾ ಬನ್ನಿ ರೇ ಇಲ್ಲಿ ಬನ್ನಿ. ಬಂದೆ. ಲೋ ಏನೋ ಮಾಡ್ತಿದೀಯಾ? ಪಾಪ ಮಗ ಸೊಳ್ಳೆ. ಸೊಳ್ಳೆ ಪಾಪ ಅಲ್ಲ, ನಿನ್ನ ನೆಶೆ ಪಾಪ. ಏಯ್ ಮುಚ್ಕೊಂಡು ಮಲ್ಕೊಳ್ಳೋ. ಇನ್ನು ಏನೇನು ಕೆಲಸ ಮಾಡಿಸುತ್ತೋ ಈ ನೆಶೆ. ರೀ ಹಲೋ. ರೀ ಹಾ ಅವನನ್ನ ಎಬ್ಬಿಸ್ಬೇಡ್ರಿ, ಮಲಗಲಿ ಬಿಡಿ. ನೀವೇನೋ ಆರಾಮಾಗಿ ಮಲಗಿದ್ರಿ, ರಾತ್ರಿ ಎಲ್ಲ ಸೊಳ್ಳೆ ಕಾಟ. ಪಾಪ ಇವನು ನಿಮಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಹೊಗೆ ಹಾಕೊಂಡು ಕೂತಿದ್ದ. ಅದೆಷ್ಟೊತ್ತಿಗೆ ಮಲ್ಕೊಂಡೋ ಗೊತ್ತಿಲ್ಲ. ಎಲ್ಲ ಕಡೆ ಹುಡುಕಿದ್ದೀನಿ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಯಾವ ಊರಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಕರೆಕ್ಟಾಗಿ ಸರ್ಚ್ ಮಾಡಿದ್ದೀರಾ? ಯಾ ಶೂರ್ ಸರ್, ಖಂಡಿತ ಮಾಡಿದ್ದೇನೆ. ಒಂದು ಕೆಲಸ ಮಾಡಿ, ಮೇಡಮ್ ಕಾಫಿ. ಥ್ಯಾಂಕ್ ಯು. ಸರ್ ಕಾಫಿ. ಹಾಂ ಸರ್. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರೇನು? ಹಲೋ, ನಿಮ್ಗೇನೆ? ರಂಗಪ್ಪ ಸರ್. ರಂಗಪ್ಪ ಅವರೇ, ಸರ್. ಸುತ್ತಮುತ್ತ ನೋಡಕ್ಕೆ ಯಾವ್ದಾದ್ರು ಪ್ಲೇಸಸ್ ಇದೆಯಾ? ತುಂಬಾ ಇದೆ ಸರ್. ಕೋಟೆ, ಫಾಲ್ಸು, ಒಂದಷ್ಟು ದೂರ ಹೋದ್ರೆ ಸಮುದ್ರನೂ ಇದೆ. ಸಮುದ್ರನಾ? ಹಾ. ಹೇ, ಸಮುದ್ರ ನೋಡ್ಬೇಕು, ಹೋಗೋಣ. ನಿಮ್ಗೆ ಚಂದ.
ಏಯ್ ನೋಡು ಅಲ್ಲಿ ನನ್ನ ಮಗು ಥರ ಆಟ ಆಡ್ತಾ ಇದ್ದಾನೆ. ಏಯ್ ಹೊಯ್ಯಾರಿ ಹೊಯ್ ಹೊಯ್ಯ ಹೊಯ್ಯಾರಿ ಹೊಯ್ ಹೊಯ್ಯ ನನ್ನೊಳಗೊಳಗೊಳಗೆ ಮಿಂಚು ಹರಿದೈತೆ ಸಯ್ಯಾರಿ ಸೈ ಸಯ್ಯ ಸಯ್ಯಾರಿ ಸೈ ಸಯ್ಯ ಹುಚ್ಚುಚ್ಚು ಚಿತ್ತಕ್ಕೆ ಕಿಚ್ಚು ಹಚ್ಚೈತೆ ಉಲ್ಲಾಸದ ಉದ್ವೇಗಕ್ಕೆ ಕೈ ಚಾಚುತ್ತಾ ಆಕಾಶ ಕಾರು ಮನಸೈತೆ ಹೊಯ್ಯಾರಿ ಹೊಯ್ ಹೊಯ್ಯ ಹೊಯ್ಯಾರಿ ಹೊಯ್ ಹೊಯ್ಯ ನನ್ನೊಳಗೊಳಗೊಳಗೆ ಮಿಂಚು ಹರಿದೈತೆ ಅಯ್ಯಯ್ಯೋ ಚಂದ್ರಮ ನೋಡು ಒಂಟಿ ಕಣ್ಣಲ್ ನನ್ನೇ ನೋಡ್ತವ್ನೆ ಬೆಳ್ಳಿ ಬಟ್ಲಾಗ್ ಹಾಲೈತಂತೆ ಕೂಗಿ ಕರೆದವ್ನೆ ಆ ಮೋಡದ ಮ್ಯಾಗೆ ನಾ ಕುಂತು ಹೋಗ್ಬಲ್ಲೆ ನಿಮ್ಗೂನು ಕೊಂಚ ಏನಾರ ತರ್ಲೆ ಹೋಗ್ಬಿಡು ನಮ್ಗುನ 30-40 ಸೈಟ್ ಬುಕ್ ಮಾಡಿಲೆ ಅಪ್ಪಪ್ಪ ಸಾಗರದಾಗೆ ಆಳೆತ್ತರದ ಅಲೆಯು ಎದ್ದೈತೆ ಜಿಗಿ ಜಿಗಿ ಕುಣಿತ ಕಲಿಸಿ ಕೊಡವೆ ಬಾ ಅಂತಂದೈತೆ ಅದರ ಜೊತೆಗೆ ನಾವು ನಾಕೆಜ್ಜೆ ಯಾಕೆ ಬಿಡುವ ಈ ಲೋಕದ ಚಿಂತೆ ಕಣ್ಮುಚ್ಚಿ ಮರ್ತು ಬಿಡುವ ಅಯ್ಯೋ ಸುನಾಮಿ ಬೇಡಮ್ಮ ಬದುಕಿ ಬಾಳೋ ವಯಸ್ಸು ನಮ್ದೈತೆ ಹೊಯ್ಯಾರಿ ಹೊಯ್ ಹೊಯ್ಯ ಹೊಯ್ಯಾರಿ ಹೊಯ್ ಹೊಯ್ಯ ನನ್ನೊಳಗೊಳಗೊಳಗೆ ಮಿಂಚು ಹರಿದೈತೆ ಸಯ್ಯಾರಿ ಸೈ ಸಯ್ಯ ಸಯ್ಯಾರಿ ಸೈ ಸಯ್ಯ ಹುಚ್ಚುಚ್ಚು ಚಿತ್ತಕ್ಕೆ ಕಿಚ್ಚು ಹಚ್ಚೈತೆ ಉಲ್ಲಾಸದ ಉದ್ವೇಗಕ್ಕೆ ಕೈ ಚಾಚುತ್ತಾ ಆಕಾಶ ಕಾರು ಮನಸೈತೆ ಹೊಯ್ಯಾರಿ ಹೊಯ್ ಹೊಯ್ಯ ಹೊಯ್ಯಾರಿ ಹೊಯ್ ಹೊಯ್ಯ ಸಯ್ಯಾರಿ ಸೈ ಸಯ್ಯ ಸಯ್ಯಾರಿ ಸೈ ಸಯ್ಯ ಹೊಯ್ಯಾರಿ ಹೊಯ್ ಹೊಯ್ಯ ಹೊಯ್ಯಾರಿ ಹೊಯ್ ಹೊಯ್ಯ ಸಯ್ಯಾರಿ ಸೈ ಸಯ್ಯ ಸಯ್ಯಾರಿ ಸೈ ಸಯ್ಯ ಏಯ್ ಏನಾಯ್ತು ನೋಡ ಆಗ್ತಾ ಇಲ್ಲ, ತುಂಬಾ ನೋವಾಗ್ತಾ ಇದೆ. ಆಹಾ ನಶೆ ಮುತ್ಕಿರ್ಗಾರ ಈಗ ಮಾಡ್ತಿದ್ನಾ? ಹುಷಾರ. ಥ್ಯಾಂಕ್ಸ್. ಇಟ್ಸ್ ಓಕೆ. ಅಪ್ಪ ಫೋನ್ ಮಾಡ್ತಾ ಇದ್ರೋ? ಮಾತಾಡೋ. ಸರಿ ಇರು. ಹಲೋ ಅಪ್ಪ. ಅಲ್ಲಪ್ಪ ಆದರ್ಶ ಪುರುಷ,
ಮನೆಗೆ ಬರೋದು ಬಿಟ್ಟು ಅದು ಎಲ್ಲಿ ಏನು ಕಿತ್ತು ಗುಡ್ಡೆ ಆಗ್ತಾ ಇದೆಯಾ ಅದು ಗೊತ್ತಾಗ್ತಾ ಇಲ್ವೇ? ಅಪ್ಪ ನಾನಿಲ್ಲೇ ಕುಂದಾಪುರಕ್ಕೆ ಕೆಲಸ ಹುಡ್ಕೊ ಬಂದಿದ್ದೀನಿ. ಆ ರೀ ಅಯ್ಯೋ ಯಾಕ್ರಿ ಏನಾಯ್ತು? ನಿನ್ನ ಮಗ ಕೆಲಸ ಹುಡ್ಕೊಂಡು ಕುಂದಾಪುರಕ್ಕೆ ಹೋಗಿದಾನಂತಲ್ಲೇ. ಹೌದಾ? ಕೊಡಿ. ಹಲೋ ರಾಮು, ಹೇಗಿದ್ಯೋ? ಯಾವಾಗ ಬರ್ತೀಯಾ? ಅಮ್ಮ ನಾನು ಚೆನ್ನಾಗಿದ್ದೀನಿ, ಇನ್ನು 2 ದಿನದಲ್ಲಿ ಬರ್ತೀನಿ. ಇಡ್ಲಾ ಫೋನು? ಹಲೋ ಹಲೋ ರಾಮು, ಫೋನ್ ಕಟ್ ಮಾಡ್ದ. ರೀ ಯಾಕ್ರಿ ಕಣ್ಣೀರು? ಇದು ಕಣ್ಣೀರಲ್ಲ ಸಾವಿತ್ರಿ, ಇದು ಪನ್ನೀರು. ನಿನ್ನ ಅಜ್ಜಿ ಬಿದ್ದಿದ್ದೀನಿ, ಸೊಂಟನೂ ಆಗಿದೆ. ಕಣ್ಣೀರಂತೆ ಪನ್ನೀರಂತೆ. ಏನಂತ? ನಮ್ಮಪ್ಪ ಕರಿಯ ಯಾವಾಗ ಮನೆಗೆ ಬರ್ತೀನಿ ಅಂತ ತಲೆ ತಿಂತಾ ಇದ್ದಾನೆ. ಅಲ್ಲಿ ಆ ಕರಿನ ಕಾಟ, ಇಲ್ಲಿ ಈ ಕರಿನ ಕಾಟ. ಥು, ಕೇಳಿದೆ ತಪ್ಪಾಗೋಯ್ತು. ನೀವಿಬ್ರು ಸ್ವಲ್ಪ ಮಾತು ನಿಲ್ಸಿ ಈಚೆ ಹೋಗ್ತೀರಾ? ಸ್ವಲ್ಪ ಬಟ್ಟೆ ಹಿಂಡ್ಕೋಬೇಕು. ಹಾಂ ಹಾಂ ಸರಿ. ಲೋ ನಂದಿ, ಪಾಪ ಕಣೋ, ಅವಳ ಹತ್ರ ಒಂದೇ ಕಣೋ ಬಟ್ಟೆ ಇರೋದು. ಹೌದೌದು, ನಮ್ಮ ಹತ್ರ ಏನೋ ಒಂದು ಡಿಸೈನ್ ಇದೆ. ಲವ್, ನಮ್ಮ ವಿಷಯ ಬೇರೆ ಕಣ. ನೋಡ, ನಿನ್ನಿಂದ ಗೋಲ್ಡ್ ಹೋಗಿ ರೋಲ್ಡ್ ಗೋಲ್ಡ್ ಹೋಗಿ ಬಂದಿದ್ದೀನಿ. ಈಗ ನನ್ನ ಹತ್ರ ಉಳ್ಕೊಂಡಿರೋದು ಈ ಉಡ್ದಾರ ಬಿಟ್ರೆ ಇನ್ನೇನು ಇಲ್ಲಪ್ಪ. ಲವ್, ನನ್ನೇನು ಚೀಪ್ ಅನ್ಕೊಂಡಿದ್ಯಾ? ನನ್ನ ಹತ್ರನೂ ಸ್ವಲ್ಪ ದುಡ್ಡಿದೆ, ಬಾ ಹೋಗೋಣ. ಎಲ್ಲಿಗೋ? ಬಾರೋ ಹೇಳ್ತೀನಿ. ಏಯ್, ಇದೆಷ್ಟು? ಇದು 1350 ರೂಪಾಯಿ. ಇದೆಷ್ಟು? ಇದು ಅಷ್ಟೇನೆ ಸರ್. 1-2.5 ತೋರ್ಸಮ್ಮ. ಓಕೆ, ಇದನ್ನ ಪ್ಯಾಕ್ ಮಾಡಿ. ಇದನ್ನ ಪ್ಯಾಕ್ ಮಾಡು ಸರ್. ಇದನ್ನ ನೋಡಿ, 2300 ರೂಪಾಯಿ ಆಗುತ್ತೆ ರೀ. 2-2.5 ಅಂದ್ರೆ 200-250 ರೂಪಾಯಿ ಒಳಗೆ ತೋರಿಸಿ ಅಂತ. ಮಗ್ನೆ, ಅವತ್ತು ಯಾವಾಗೋ ಡ್ರೆಸ್ ಕೊಟ್ಟೆ, ಅದಿದ್ರೆ ನನಗೇನು ಕನಸು ಬಿದ್ದಿತ್ತು. ಅದು ಸರಿನೇ. ಇದು ನೋಡಿ, 250 ರೂಪಾಯಿ ಆಗುತ್ತೆ. ಇದಕ್ಕಿಂತ ಕಡಿಮೆ ಇಲ್ಲ. ಹೌದಾ? ಇವೆರಡು ಪ್ಯಾಕ್ ಮಾಡಿ. ಸರಿ. ಚೆನ್ನಾಗಿದೆ ಅಲ್ವೇನಾ? ನಶೆಗಳ ಸಮಾಚಾರ ನನಗೆ ಗೊತ್ತಿಲ್ಲಪ್ಪ. ನಡೀರಿ. ನಾನು ಬೇಡ ಬೇಡ ಅಂದ್ರೆ ಇಷ್ಟು ದೊಡ್ಡ ಅಂಗಡಿ ಕರ್ಕೊಂಡ್ಬಿಟ್ಟೆ. ನನ್ನ ಮಾತು ಯಾವಾಗ ತಾನೇ ಕೇಳ್ತೀಯ ನೀನು? ಅಮಾವಾಸ್ಯೆ ಮುಗ್ದೋನೆ ಹಿಂದೇನು ಹೊಳಿತಾ ಇದೆ. ಅವಳ ಮುಂದೆ 200-250 ರೂಪಾಯಿ ಅಂತ ಹೇಳ್ಬೇಡ. ಸರಿ ಬಿಡ, 2,500 ಅಂತಾನೆ ಹೇಳ್ತೀನಿ. ಯಾಕೋ ಇದೆಲ್ಲ ಲೆವೆಲ್ ಮೇಂಟೈನ್ ಮಾಡ್ಬೇಕಮ್ಮ, ಅದಕ್ಕೆ. ಓಹೋ, ಚೆನ್ನಾಗಿ ಮೇಂಟೈನ್ ಮಾಡು. ಅರ್ಥ ಆಯ್ತಾ? ಹೆಲೋ, ತಗೊಳ್ಳಿ. ಏನಿದು? ಡ್ರೆಸ್ಸು ನಿಮ್ಗೆ. ಮತ್ತೆ ನಿಮ್ಗೆ? ನಮ್ಗೆ ಅಲ್ಲಿ ಯಾವ್ದು ಇಷ್ಟ ಆಗ್ಲಿಲ್ಲ. ನಾಳೆ ಇನ್ನೊಂದು ಅಂಗಡಿ ಟ್ರೈ ಮಾಡ್ತೀವಿ ಅಲ್ವೇನೋ? ಹೌದೌದೌದು. ನೀವು ಇವಾಗ ಚೇಂಜ್ ಮಾಡಿ, ಬಾರೋ ಹೋಗೋಣ. ಯಾರೋ ಬೀದಿಲ್ ಸುತ್ತವರೆಲ್ಲ ಡ್ರೆಸ್ ಕೊಟ್ರೆ ನಾನು ತಗೋಬೇಕಾ? ನಶೆ ನೋಡ, ಏನು ಆರಾಮಾಗಿದ್ದಾಳೆ. ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ನಿನ್ಗೆ ಯಾಕೋ ಅರ್ಥ ಆಗ್ಬೇಕು? ಅಲ್ಲ, 4 ದಿನ ಆರಾಮಾಗಿ ನಿಮ್ಮ ಜೊತೆಲಿ ಇರ್ತೀನಿ ಅಂದ್ಲು. ಸಸ್ಪೆನ್ಸ್ ಆಗಿ ಯಾರಿಗೋ ಫೋನ್ ಬೇರೆ ಮಾಡಿದ್ಲು. ಮನೆ ಕಡೆ ಯೋಚನೆ ಮಾಡ್ತಿಲ್ಲ. ಕೇಳೋ, ಮನೆಗೆ ಬೇಕಿರ್ ಬಿಟ್ಟು ಬರೋಣ, ಕಾಸು ಬೇರೆ ಖಾಲಿ ಆಗ್ತಾ ಇದೆ.
ಕಾಸು ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಏನೇನೆಲ್ಲ ಮಾಡಿಲ್ಲ ನಾವು, ಏನೋ ಒಂದ್ ಮಾಡಿದ್ರೆ ಆಯ್ತು. ಅವ್ಳು ಖುಷಿಯಾಗಿರ್ಬೇಕು ಅಂದ್ಲು, ಇದ್ದಾಳೆ, ನನ್ಗ ಸಾಕು. ಅವ್ರ ಅಪ್ಪಂಗೂ ಮಗಳ ಬಗ್ಗೆ ಚಿಂತೆ ಇಲ್ವಾ? ಅವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ನಮ್ದಿ ಯಾಕೋ ಹಾಳು ಮಾಡ್ತೀಯಾ? ಡಿಕ್ಕಿ ಮುಚ್ಕೊಂಬಾರ. ಅದೇನ್ರಿ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲಿ ನೋಡಿ ಜೇನ್ಗೂಡು. ರೀ ಹಾಗಂತ ಕಲ್ಗಿಲ್ ಹೊಡೆದ್ಬಿಟ್ಟಿರಾ, ಆಮೇಲೆ ಮೂವರ್ಗೂ ಹೊಗೆನೆ. ನೋಡಿ ಈ ಹನಿ ಅಂಗಡಿಯಲ್ಲೂ ಸಿಗತ್ತೆ, ಆದ್ರೆ ಒರಿಜಿನಲ್ ಅಲ್ವೋ ಯಾರಿಗ್ ಗೊತ್ತು. ನಂಗಂತೂ ಇದನ್ ಈಗ್ಲೇ ಕೆಳಗಿಳಿಸಿ ಕುಡ್ದ್ಬಿಡ್ಬೇಕು ಅನ್ಸ್ತಾ ಇದೆ. ಓ ಯಾಕೋ ಎದ್ದ ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಅಲ್ಲೇನಾ? ಏನಾದ್ರೂ ಬಾಯ್ ಬಿಟ್ನಾ? ಇಲ್ಲ ಸರ್. ಏಯ್ ಕರ್ಕೊಂಬರ ಅವನ್ನ. ಸರಿ ಸರ್. ನಿಜ ಹೇಳು, ಎಲ್ಲಿ ನನ್ನ ಮಗಳು? ಸರ್ ನಾನು ಖರೀನೇ ಹೇಳಕತ್ತೀನಿ. ಆಕಿನ ಕಿಡ್ನಾಪ್ ಮಾಡಿದ್ ನಾವ, ಆದ್ರ ನಮ್ಮ ಕಣ್ಣಿಗೆ ಬಿಸ್ಕೆಟ್ ಹಾಕಿ ಆಕಿನ ಯಾರೋ ಎತ್ತಾಕೊಂಡು ಹೋಗ್ಬಿಟ್ಟಾರ. ನಮ್ಮ ಮನೆ ದೇವರಣೆಗೂ ಇದು ಖರೆ ರೀ. ನೋಡು, ನಮ್ಮ ತನಿಖೆನ ದಿಕ್ತಪ್ಸೋ ಜಾಣ್ತಾನ ತೋರಿಸ್ಬೇಡ. ನಿನ್ ಬಾಡಿಲರ್ ಯಾವ್ದಾದ್ರು ಒಂದು ಪಾರ್ಟ್ ಲೈಫ್ ಲಾಂಗ್ ಡೆಡ್ ಆಗಿರ್ಬೇಕು, ಹಾಗೆ ಮಾಡ್ಬಿಡ್ತೀನಿ. ರೀ ಸಾಹೇಬ್ರ, ಆ ಸೌದತ್ತಿ ಎಲ್ಲಮ್ನಾಳಗ್ ನಾವು ಹೇಳ್ತಿರೋದು ಖರೆ ರೀ, ನನ್ನ ಮಾತು ನಂಬ್ರಲ್ಲ. ಏಯ್ ಕರ್ಕೊಂಡಾಗಿ ಅವನ್ನ. ಅವ್ನು ನಿಜಾನೇ ಹೇಳ್ತಾ ಇದ್ದಾನೆ ಅನ್ಸುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಸರ್. ಮತ್ತಿನ್ಯಾರು? ಸಾರಿ ಸಾರಿ ಮೇಡಮ್. ನಾನೇನ್ ಮಾಡಿದೆ? ಏನು ಗೊತ್ತಾಗಲ್ಲ, ನಾನು ನೋಡ್ತಾನೆ ಇದೀನಿ. ಇವನು ನಿಮ್ನ ಕೆಟ್ಟದಾಗ ನೋಡ್ತಾ ಇದ್ದೀನಿ ಗೊತ್ತಾ? ಹೇಳೋ ಹೇಳೋ. ಮೇಡಮ್ ಮುಚ್ಚ ಬಾಯಿ. ಎಷ್ಟೋ ಧೈರ್ಯ ನಿನ್ಗೆ ನನ್ನ ಹುಡುಗಿನ ಮುಟ್ಟಕ್ಕೆ? ಸುಮ್ನೆ ನಿಮ್ಗೇನು ಗೊತ್ತಾಗಲ್ಲ. ಎಷ್ಟೋ ನನ್ನ ಹುಡುಗಿನ ಮುಟ್ತೀಯ? ಯಾರೋ ನಿನ್ ಹುಡ್ಗಿ, ಆ ತರ ಆಸನೆಲ್ಲ ನೀನ್ ಇಟ್ಕೋಬೇಡ. ಎಸ್, ನಾನು ನಿನ್ ಯಾವತ್ತೂ ಆ ದೃಷ್ಟಿಲಿ ನೋಡೇ ಇಲ್ಲ. ನನ್ನ ಹುಡ್ಗ ಬೇರೆನೇ ಇದ್ದಾನೆ. ಇವತ್ತು ನಾಳೆನೋ ಬಂದು ಕರ್ಕೊಂಡು ಹೋಗ್ತಾನೆ. ನಾ ಏನಾದೆನ ಅನುರಾಗದ ವಶವಾದೆನ. ಈ ಮನದಾಳದಿ ಕಹಿ ಮೌನದ ಆಕ್ರಂದನ. ಒಲವೆ ನೀ ಬಂದು ಆಸೆಯ ತಂದು ಹೀಗೆ ತಗೆ ನೋವನು ನೀಡಿದೆ. ಓ ನಾ ಏನಾದೆನ ಅನುರಾಗದ ವಶವಾದೇನ.
ಅವಳ ನುಡಿಯೇನು ನುಡಿಯ ನಡೆಯೇನು ಮಾಯದಾಂತರ್ಯ ನಾ ಹೇಗೆ ತಿಳಿದೇನು ಒಲವೆ ನೀ ಬಂದು ಆಸೆಯ ತಂದು ಹೀಗೆ ತಗೆ ನೋವನು ನೀಡಿದೆ ಓ ಇನ್ನೂ ನಾವಿಲ್ಲಿರ್ಬೇಕೇನೋ? ಅವಳನ್ನ ಇಷ್ಟಪಟ್ಟೆ, ಅವಳಿಗೋಸ್ಕರ ಇಲ್ಲಿವರೆಗೂ ಬಂದು ಈಗ ಅವಳ ಮನ್ಸಲ್ಲಿ ಇನ್ಯಾವನೋ ಇದ್ದಾನೆ. ನಮ್ಗಿಲ್ಲೇನೋ ಕೆಲಸ, ನಡಿ ಹೋಗೋಣ. ನಾನು ಬಯಸಿದಂತೂ ನಂಗೆ ಸಿಗಲಿಲ್ಲ. ತಿಳಿದೋ ತಿಳಿದೇನೋ ಅವಳ ಆಸೆ ಪೂರೈಸ್ತೀನಿ ಅಂತ ಅವಳು ಪ್ರಾಮಿಸ್ ಮಾಡಿದ್ದೇನೆ. ಅವಳು ಇಷ್ಟಪಡೋ ಹುಡುಗನ ಜೊತೆ ಅವಳು ಹೋಗ್ತೀನಿ ಅನ್ನೋದು ಅವಳ ಆಸೆ ಅಲ್ವಾ? ಅದನ್ನ ನೆರವೇರಿಸೇ ಹೋಗೋಣ. ಅಟ್ಲೀಸ್ಟ್ ಅವಳು ಬಯಸಿದಾದ್ರೆ ಅವಳಿಗೆ ಸಿಗಲಿ. ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣೋ. ಓ, ನೀವಿಲ್ಲಿದ್ದೀರಾ? ನಾನು ನಿಮಗೆ ಒಂದು ಮಾತು ಹೇಳಬೇಕಿತ್ತು. ಹೇಳಿ. ನಾನು ನಿನ್ನೆ ಆ ರೀತಿ ಮಾತಾಡಿದ್ದಕ್ಕೆ ನಿಮ್ಗೆ ನೋವಾಗಿದ್ರೆ ಐ ಆಮ್ ಸಾರಿ. ರೀ, ನಾನು ನಿಮ್ಗೊಂದು ಮಾತು ಹೇಳ. ಹಾಂ, ನೋಡ್ರಿ, ನಮ್ ತುಂಬಾ ದೊಡ್ಡದು ಮನ್ಸು. ಈ ನೋವು ಗಿವೆಲ್ಲ ನಮ್ಮ ಹತ್ರ ಬರೋದಿಲ್ಲ ರೀ. ನಾನು ಕಾಲೇಜಲ್ಲಿ ಒಬ್ಬನ ಲವ್ ಮಾಡಿದೆ. ಅವನು ಇವಾಗ ಸ್ಟೇಟ್ಸಲ್ಲಿದ್ದಾನೆ. ಆದರೆ ಈ ವಿಷಯ ಅಪ್ಪಂಗೆ ಹೇಳೋಕ್ಕೆ ಸ್ವಲ್ಪ ಭಯ. ಹೇಳಿದ್ರೆ ಅವ್ರು ಒಪ್ಪೋದೂ ಇಲ್ಲ ಬಿಡಿ. ಇದೇ ಟೆನ್ಷನಲ್ಲಿದ್ದಾಗ ಯಾರೋ ಕಿಡ್ನ್ಯಾಪ್ ಮಾಡಿದ್ರು, ನೀವು ಸಿಕ್ಕಿದ್ರಿ. ಒಳ್ಳೆಯದೇ ಆಯಿತು. ಈ ಅವಕಾಶನ ಉಪಯೋಗಿಸ್ಕೊಂಡ್ಬಿಟ್ಟೆ. ನೀವು ನಾನು ಇಷ್ಟಪಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಇದೇ ಕಾರಣ ಇಟ್ಕೊಂಡು 4 ದಿನ ನಿಮ್ಮ ಜೊತೆ ಇದ್ದು ಆ್ಯಕ್ಟ್ ಮಾಡಿ ಅವ್ರು ಬಂದಮೇಲೆ ನಿಮ್ಗೆ ಹೇಳ್ದೇ ಹೊಟ್ಟೋಗೋಣ ಅಂತಿದ್ದೆ. ಆದರೆ ನೀವು ನಿನ್ನೆ ಆಡಿದ್ದು ನೋಡಿ ಒಂದು ಕ್ಷಣ ಭಯ ಆಗಿ ನಾನು ಇರೋ ವಿಷಯನ ಹೇಳಿಬಿಟ್ಟೆ. ಐ ಆಮ್ ಸಾರಿ. ಓಕೆ, ನೋಡಿ, ಇನ್ನು 2 ದಿನದಲ್ಲಿ ಬಂದು ಅವ್ನು ನಾನು ಕರ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೂ ನೀವು ನನ್ನ ಜೊತೆ ನಗ್ನಗ್ತಾ ಇರಬೇಕು. ಹಾಂ ರೀ, ನಾವು ಯಾವಾಗಾದ್ರೂ ಹತ್ತಿರೋದು ನೋಡಿದ್ದೀರೇನ್ರಿ? ಮಗ ಬಂದ್ಯಾ? ನಾವು ಯಾವತ್ತಾದ್ರೂ ಹತ್ತಿದೀವೇನಾ? ಇವ್ರು ಹೇಳ್ತಾ ಇದ್ದಾರೆ ನಾವು ಯಾವಾಗಲೂ ನಗ್ತಾ ಇರ್ಬೇಕಂತೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ನೀವು ನನ್ನ ಜೊತೆ ನಗ್ನಗ್ತಾ ಇರ್ತೀರಾ ಅಂತ ಪ್ರಾಮಿಸ್ ಮಾಡಬೇಕು. ಓಕೆ ರೀ ಮಿಸ್ಟರ್, ನಿಮಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಬಾ ಮಗ, ಕೈಯಾಗ ಬಾ. ಏಯ್ ಬಾರೋ, ಕೈಯಾಗ ಬರೋ. ನಂಗೇನು ಅರ್ಥ ಆಗ್ತಾ ಇಲ್ಲ ಕಣ. ನಾನು ಎಷ್ಟು ಸತಿ ಹೇಳಿದ್ದೀನಿ, ನನ್ಗೆ ಅರ್ಥ ಆದ್ರೆ ನಿಂಗೆ ಅರ್ಥ ಆದಂಗೆ ತಾನೆ. ಕೈ ಹಾಕೋ. ಆಹಾ, ಮಗು. ಔಚ್. ಹೇಗಿದೆ? ಥ್ಯಾಂಕ್ಸ್. ಓಕೆ. ನೀನೆಲ್ಲಿ ಅಂತ ಹುಡುಕ್ತಾ ಇದ್ದೆ? ಈ ಕೆಲ್ಸಕ್ಕೆ ಹೋಗಿದ್ಯಾ? ಹಾಂ, ಏಯ್ ಏನೋ ಇದು ಮುಖ ಇಲ್ಲ? 4-5 ಹುಳ ಕಚ್ತು ಕಣ ಅಷ್ಟೇ. ನಿಂದು ಯಾಕೋ ಓವರ್ ಆಯ್ತು ಕಣ. ಬಿಡ, ಅವಳ ಆಸೆ ಕಣ್ಗಳನ್ನ ಎದೆ ಚುಚ್ಚಿದಾಗ ಆಗೋ ನೋವಿಗಿಂತ ಈ ನೋವೇನು ದೊಡ್ಡದಲ್ಲ. ಬಿಡ.
ಏನು ಪಾರ್ಟಿ ಜೋರಾಗಿ ನಡೀತಾ ಇದೆ? ಹಾಗೇನಿಲ್ಲ, ಬೆಳಿಗ್ಗೆ ಅವನು ಜೇನ್ ಕಚ್ಚಿತ್ತಲ್ಲ, ಓ ತುಂಬಾ ನೋವಂತೆ. ಅದಕ್ಕೆ ಅವ್ರಿಗೆ ನೋವು, ನಿಮ್ಗೆ? ನಾನಾ ಸುಮ್ಮನೆ ಕಂಪ್ನಿಗೆ. ಹಾ ಯಾಕೆ? ಸುಮ್ಮನೆ ಕಂಪ್ನಿಗೆ. ನಮಗೆ ಗೊತ್ತಿತ್ತು, ಅದಕ್ಕೆ ನಿಮ್ಗೆ ಇದನ್ನ ತಂದ್ವಿ. ಇಡೋ ಇದನ್ನ. ಅಯ್ಯೋ ರೀ, ಅದ್ ನಾವು ಕುಡಿಯೋದ್ರಿ. ನಾನು ಕುಡಿದ್ರೆ ಏನಾಗುತ್ತೆ? ರೀ ನಿಮ್ಮಂಥವ್ರು ಇದನ್ನೆಲ್ಲ ಕುಡಿಬಾರ್ದು ರೀ. ಅದೇ ಯಾಕೆ? ಕಾಲೇಜಲ್ಲಿ ಅದು ಕುಡ್ದೆ ಇದು ಕುಡ್ದೆ ವೈನ್ ಕುಡ್ದೆ ಅಂತ ಹುಡುಗಿರೆಲ್ಲ ಮಾತಾಡ್ತಾರೆ. ನಾನು ಟೇಸ್ಟ್ ನೋಡ್ತೀನಿ. ಆಯ್ತು ತಗೊಳ್ಳಿ. ರೀ ಅದನ್ನ ನಿಧಾನವಾಗಿ ಸಿಪ್ ಸಿಪ್ ಹೊಡಿಬೇಕು. ಯಾಕೆ? ಗ್ಯಾಪಲ್ಲಿ ನೀನು ಹೊಡಿಯಕ್ಕ? ಇನ್ನೊಂದು ಸ್ವಲ್ಪ ಕೊಡು ಮಗ. ಮಗನ? ಹ್ಞೂ ಮಚ್ಚ. ಮಚ್ಚಾನ? ಹೂ ಕಣೋ. ಏ ಕೊಡಲೇ. ಗುರು ಎಲ್ಲೋ ಮಿಸ್ ಹೊಡಿತಾ ಇದೆ. ಆಸಿ ತಗೊಳಪ್ಪ. ಏಯ್ ಮುಚ್ಕೊಂಡು ಕೂತ್ಕೊಳ್ಳೋ. ಆರ್ಸಿ ಬರ್ತಾ ಬರ್ತಾ ನಿನ್ನಂಗೆ ತುಂಬಾ ಇಷ್ಟ ಆಗ್ತಿದ್ಯಾ. ಅದು ಸರಿ, ಇದೇನು ನೀವು ಈ ರೀತಿ? ನಂಗೆ ಏನೇನೇನೋ ಆಸೆ ಇದೆ ನೋಡಿ. ನನ್ನ ಈ ಡ್ರೆಸ್ಸಲ್ಲಿ ನೋಡಿ, ನಂಗೆ ಚೂರು ಇಷ್ಟ ಇಲ್ಲ. ಅಂದರೆ ನನ್ನ ಮಾಡರ್ನ್ ಡ್ರೆಸ್ಸಲ್ಲಿ ಇಮ್ಯಾಜಿನ್ ಮಾಡಿ ನೋಡಿ. ಸಾಕು ನೋಡಿದ್ದು. ಆರ್ಸಿ, ಎಸ್ ಐ ಲೈಕ್ ಯು. ನಂಗೆ ನಿದ್ದೆ ಬರ್ತಾ ಇದೆ. ಲೇ ನಂದಿ, ನಿನ್ನ ಹತ್ರ ಒಂದು ದಮ್ ಇದೆಯೇನೋ? ಹಾ ದಮ್ಮ? ಇದು ಜರ್ದಾ ಬೀಡ ಏನು ಬೇಡವಾ? ಲೇ ಮಗ, ಇದು ಯಾವುದೋ ಪಿವೋಟ್ ಕೇಸ್ ಇದ್ದಂಗೈತೆ ಇದು. ಹೇಯ್ ಸುಮ್ನಿರ ರೀ, ಹಾಗೆ ಮಲ್ಕೋಬಾರ್ದು, ಸ್ವಲ್ಪ ಊಟ ಮಾಡಿ. ಬೇಡ ಆರ್ಸಿ, ನಂಗೆ ತುಂಬ ಟಯರ್ಡ್ ಆಗಿದೆ. ಅಪ್ಪ ಸ್ವಲ್ಪ ಕಾಲಿಟ್ಕೋ, ಒಳಗಡೆ ಮಲಗ್ಸೋಣ. ಓ ಅದಕ್ಕಿದ್ಬಿಟ್ರೆ? ಹೇಯ್ ಇಟ್ಕೊಳೋ, ಬಾರ. ಏನೇನು ಆರ್ಸಿ, ಐ ಲೈಕ್ ಯು. ಮಗ, ಅವಳೇನಂದ್ಲು ಕೇಳಿಸ್ಕೊಂಡ್ಯಾ? ಏನಂದ್ಲು? ನೀನು ನನಗೆ ಇಷ್ಟ ಆಗ್ತಾ ಇದೆಯಾ, ಐ ಲೈಕ್ ಯು ಅಂದ್ಲು. ಹಲೋ, ಅವಳು ಅಂದಿದ್ದು ಐ ಲೈಕ್ ಯು ಅಂತ, ಐ ಲವ್ ಯು ಅಂತಲ್ಲ. ನೀನೊಬ್ಬ ಮಗ.
ಇಲ್ಲೊಂದಷ್ಟು ಕಾಯಿ ಬಿದ್ದದೆ, ಅಲ್ಲೊಂದಷ್ಟು ಕಾಯಿ ಬಿದ್ದದೆ. ಯಾರ ಸುಲಿಯವರು? ಆ ಕೆಂಚಂಗ್ ಹುಷಾರಿಲ್ಲ ಬುದ್ಧಿ. ಬರೀ ಇದೇ ಕಥೆ ಆಯ್ತಲ್ಲ ನಿಮ್ದು. ಬೆಳಗ್ಗೆ ಇದ್ರೆ ಹುಷಾರಿಲ್ಲ ಅಂತ ಹೇಳ್ದ ಬುದ್ಧಿ. ಸರ್ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾವು ಸುಲಿಬೋದಾ? ಹಾಂ ನೀವು ಸಿಟಿ ಹುಡುಗರಿದ್ದಂಗಿದ್ದೀರಾ, ನೀವು ತೆಂಗಿನಕಾಯಿ ಸುಲಿತೀರಾ? ಸರ್ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್. ಆಯ್ತು ಸುಲಿರಿ. ಸರಿ ಸರ್. ಬೇಬೇಕು ತಂದಾಕೋ. ಆಯ್ತು ಬುದ್ಧಿ. ಕೊಲೆ ಮಾಡಿದ್ರೆ 14 ವರ್ಷ, ದರೋಡೆ ಮಾಡಿದ್ರೆ 7 ವರ್ಷ. ನಿನ್ನಂತ ಲವ್ ಮಾಡೋನ್ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಜೀವನ ಪೂರ್ತಿ ಶಿಕ್ಷೆನೆ. ನೋಡು ಮಗ, ಜೀವನದಲ್ಲಿ ಮೂವರನ್ನು ಮರಿಬಾರ್ದು. ಕಷ್ಟದಲ್ಲಿ ಸಹಾಯ ಮಾಡಿದವ್ರನ್ನ, ಕಷ್ಟ ಬಂದ ಕೈ ಕೊಟ್ಟವ್ರನ್ನ, ಮತ್ತೆ ಕಷ್ಟ ಬರೋಂಗ್ ಮಾಡಿದವ್ರನ್ನ. ನೋಡು ಮಗ, ನಾನಂತೂ ನೀನು ಮರೆಯಲ್ಲ. ಈ ಮೂವರಲ್ಲಿ ನಾನು ಯಾರು? ಕಷ್ಟದಲ್ಲಿ ಸಹಾಯ ಮಾಡ್ತಾ ಇದೀಯ. ನೀನು ಮರಿತೀಯಲ್ಲೋ ನನಗೆ ಗೊತ್ತಿಲ್ಲ. ನಾನಂತೂ ನಿನ್ನ ಮರೆಯಲ್ಲ. ಯಾಕೆ? ತಾವೇ ಅಲ್ವಾ ಹೇಳಿದ್ದು ಕಷ್ಟ ಬರಗ್ ಮಾಡ್ದವ್ರನ್ನ ಮರಿಬಾರ್ದು ಅಂತ. ಮಗ್ನೆ. ಹಲೋ. ಏನ್ ನೋಡ್ತಾ ಇದ್ದೀರಾ? ಏನ್ರಿ ತಿಂಡಿ ತರಕ್ಕೆ ಅಂತ ಹೋದವರು ಊಟದ ಟೈಮಿಗೆ ಬರ್ತಾ ಇದ್ದೀರಲ್ಲ? ತುಂಬಾ ದೂರ ಆಯ್ತು ರೀ. ತಗೊಳ್ಳಿ ತಿನ್ನಿ. ನೀವು? ನಾವು ತಿಂದ್ವಿ, ನೀವು ಬನ್ನಿ ಬೇಗ. ಇಡ್ಲಿ ತಗೊಳ್ಳಿ, ಆಮೇಲೆ ವಡೆ. ಗಮ್ ಅಂತಿದೆ. ಯಾಕೆ? ಇದಕ್ಕೂ ಟೇಸ್ಟ್ ಇಲ್ಲ, ಇದು ತಂದ್ರಲ್ಲ ನಿಮ್ಗೂ ಟೇಸ್ಟ್ ಇಲ್ಲ. ಅಲ್ಲ ಕಣೋ, ಅಷ್ಟೊಂದು ಕಷ್ಟಪಟ್ಟು ಕಾಯಿ ಸುಲ್ದಿ ತಿಂಡಿ ತಂದ್ಕೊಟ್ರೆ ಚೆನ್ನಾಗಿಲ್ಲ ಅಂತ ಇಷ್ಟು ಈಸಿಯಾಗಿ ದೂರ ತಳ್ಬಿಟ್ಲಲ್ಲ. ಹೋಗ್ಲಿ ಬಿಡ, ಟೇಸ್ಟ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಒನ್ ಮೋರ್ ಟ್ರೈ. ನಿನ್ ಗುರಿ ಯಾವ್ದ ತಪ್ಪಾಯ್ತು ಕೊಡು, ನಾನು ಹೊಡಿತೀನಿ. ಮೊಬೈಲ್ ಇಟ್ಕೊ, ಕೊಡಲ್ಲ. ಈಗ ನೋಡು. ಓಹೋ ಅರ್ಜುನ, ಎಂತ ಗುರಿ! ಹೋಗ ಆ ಕಡೆ, ನಾನು ಹೊಡಿತೀನಿ. ಕೊಡಿಲಿ. ನಿಮ್ಮಿಬ್ರಿಗೂ ಆಗ್ಲಿಲ್ಲ, ನಾನೇ ಎಷ್ಟೋ ಬೆಟರ್. ಫಸ್ಟ್ ಥ್ರೋ. ತಗೊಳ್ಳಿ, ಕಾಲ್ ನಿಮ್ಗೆ. ಹಲೋ, ಓಕೆ ಸರಿ ಆಯ್ತು. ನಾಳೆ ಬರ್ತಾ ಇದ್ದಾನಂತೆ. ಅದು ಖುಷಿ ಪಡೋದ್ ಬಿಟ್ಟು ಇದ್ಯಾಕೆ ಅಂತ ಇದ್ದೀರಾ? ಆರ್ಸಿ, ನಾಳಿಂದ ನಾವು ಫ್ರೀ ಕಣೋ. ರೀ, ಇನ್ನು ಯಾಕೆ ಹೀಗೆ ನಿಂತಿದ್ದೀರಾ? ಬನ್ನಿ ಹೋಗೋಣ.
ಆರ್ಸಿ ನೋ ನೋ ತಪ್ಪು ಮಾಡ್ತಾ ಇದ್ದೀರಾ. ಅಲ್ಲ ರೀ, ಅಷ್ಟೊಂದು ಡೀಪಾಗಿ ಲವ್ ಮಾಡ್ತಾ ಇದ್ ನೀವು ಈಗ ಯಾಕ್ರಿ ಚೇಂಜ್ ಆಗ್ತಾ ಇದ್ದೀರಾ? ಇದರಿಂದ ನಿಮ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ನಿಮ್ಮ ಹುಡುಗನ ಮನ್ಸಿಗಾಗೋ ನೋವು ಏನು ಅಂತ ನಿಮ್ಗೆ ಗೊತ್ತಾ? ಈಗಾಗಲೇ ಆ ನೋವನ್ನ ನಿಮ್ಮಿಂದ ನಾನು ಅನುಭವಿಸಿದ್ದೀನಿ ಕಣ್ರಿ. ರೀ, ಈಗ ನಾನು ನಿಮ್ಗೆ ಇಷ್ಟ ಆಗಿದ್ದೀನಿ, ನಾವಿಬ್ರು ಒಂದಾಗ್ಬೋದು. ಆದ್ರೆ ಸಾವಿರಾರು ಕನ್ಸುಗಳನ್ನ ತನ್ನ ಎದೆಲ್ ಬಚ್ಚಿಟ್ಕೊಂಡು ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅಷ್ಟು ದೂರದಿಂದ ಬರ್ತಾ ಇರೋ ಅವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅವನ ಪರಿಸ್ಥಿತಿ ಚೂರಾಗಿ ಬಿಟ್ಕೊಂಡ್ರಿ. ದಯಮಾಡಿ ಹೃದಯಗಳನ್ನ ಒಡಿಬೇಡ್ರಿ. ಯಾಕಂದ್ರೆ ಒಡೆದೋಗಿರೋ ಹೃದಯಗಳನ್ನ ಒಂದ್ ಮಾಡಕ್ಕೆ ಆ ದೇವ್ರಿಗೂ ಗೊತ್ತಿಲ್ಲ ಕಣ್ರಿ. ಬೇಕು ಅಂದಾಗ ಫೀಡ್ ಮಾಡ್ಕೊಂಡು ಬೇಡ ಅಂದಾಗ ಡಿಲೀಟ್ ಮಾಡಕ್ಕೆ ನಮ್ಮ ಹೃದಯಗಳನ್ನ 4 ದಿನ ಯೂಸ್ ಮಾಡಿ ಬಿಸಾಕೋ ಸೆಲ್ ಫೋನ್ ಅನ್ಕೊಂಡ್ರ? ಅಲ್ಲ ರೀ. ನಾನು ನಿಮ್ಮನ್ನ ನಿಮ್ಮ ಶ್ರೀಮಂತಿಕೆನ ನೋಡಿ ನನ್ನ ಚಿಲ್ಲರೆ ಶೋಕಿನ ಬಂದ ಮಾಡ್ಕೊಂಡು ನನ್ನ ಲೈಫ್ನ ಸೆಟಲ್ ಮಾಡ್ಕೊಳ ಅಂತ ನಿಮ್ಮ ಹಿಂದೆ ಬಿದ್ದೆ. ಆಲ್ಮೋಸ್ಟ್ ಈಗಿನ ಯಂಗ್ ಜನ್ರೇಷನ್ ಮಾಡ್ತಿರೋದು ಇದನ್ನೇ. ಆದರೆ ನಿಜವಾದ ಪ್ರೀತಿಲಿ ಬಿದ್ದಾಗಲೇ ಗೊತ್ತಾಗಿದ್ದು ಲವ್ ಅಂದರೆ ಅವ್ರನ್ನ ಬಿಟ್ಟು ಇವ್ರು ಯಾರು, ಇವ್ರನ್ನ ಬಿಟ್ಟು ಅವ್ರ್ಯಾರೋ ಅನ್ನೋ ಚಿಲ್ಲರೆ ಶೋಕಿ ಅಲ್ಲ ಅಂತ. ಪ್ರೀತಿ ಮಾಡೋರು ಎರಡೆರಡು ಕನ್ಸು ಕಾಣಬಾರ್ದು ಕಣ್ರಿ, ಕಾಣಬಾರ್ದು. ಪ್ರೀತಿ ಅಂದರೆ ಅದೊಂದು ಸುಮಧುರ ನೋವು, ಅದನ್ನು ಅನುಭವಿಸ್ಬೇಕು. ಆಗಲೇ ಗೊತ್ತಾಗೋದು ಅದರಲ್ಲಿರೋ ಆನಂದ ಏನು ಅಂತ. ಅದನ್ನೀಗಾಗಲೇ ನಾನು ಅನುಭವಿಸಿದ್ದೀನಿ. ನನ್ಗೆ ಸಾಕು ಸಾಕು. ಹಾಯ್ ಪೂಜಾ. ಹಾಯ್. ನೋಡಿ ಆ ಪ್ರೀತಿ ಕೂಗಲ್ಲಿ ಎಷ್ಟು ವೇಟ್ ಇದೆ ಅಂತ. ಪ್ಲೀಸ್ ಹೋಗಿ ಅದಕ್ಕೆ ಆಸರೆ ಆಗಿ. ಹಾಯ್ ಪೂಜಾ, ಹೌ ಆರ್ ಯು? ಕಮ್ ಆನ್. ಯಾಕೆ ಕಳ್ತಾ ಇದೆಯಾ? ನಾನು ಬಂದಿದ್ದೀನಲ್ಲ. ಎವ್ರಿಥಿಂಗ್ ಇಸ್ ಓಕೆನೋ? ಡೋಂಟ್ ವರಿ.
Hey, what happened to you? Come on, tell me, what happened to you? ಬಿಡಿ 2 ದಿನದಲ್ಲಿ ವಾಸಿ ಆಗುವಂತ ಗಾಯ ಆಯ್ತು. Anyway, thank you, Mr. RC. Yeah. ನೀವು ನಂದಿ ನಿಮ್ಮ ಬಗ್ಗೆ ಎಲ್ಲ ಹೇಳಿದಾಳೆ ಫೋನ್ನಲ್ಲಿ. ಅರೆ ಯಾಕಿನ್ನೂ ಅಳ್ತಾ ಇದೆಯಲ್ಲ? ನಾನು ಬಂದಿದ್ದೀನಿ ತಾನೆ, ಕೂಲ್. ನೀವು ಯಾವಾಗ ಫೋನ್ ಮಾಡಿದ್ರೋ ಅವಾಗಿಂದ ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಹೇಳ್ತಾನೆ ಇದ್ದೆ. ಅವಳು ಅಳ್ತಾ ಇರೋದು ಅದಕ್ಕಲ್ಲ, ಅವಳಿಗೆ ಅವ್ರ ಅಪ್ಪನ ಭಯ. ಸಪೋರ್ಟೇ ಇಲ್ಲದೆ ವಾಲ್ಕೊಂಡಿರೋ ಪಿಜ್ಜಾ ಟವರೇ ಹಾಗೆ ನಿಂತಿದೆ. ಇನ್ನು ನಿಮ್ಮ ಪ್ರೀತಿಗೆ ಇವ್ರು ಇಷ್ಟೊಂದು ಸಪೋರ್ಟ್ ಮಾಡಬೇಕಾದ್ರೆ ಯಾವಪ್ಪ ತಾನೇ ಏನು ಮಾಡೋಕ್ಕಾಗತ್ತೆ? ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಥ್ಯಾಂಕ್ ಯು. ಹೋಗೋಣ. ಪೂಜಾ, ಬೆಸ್ಟ್ ಆಫ್ ಲಕ್. ನಾನು ನಗ್ತಾ ಇದೀನಿ ಕಣ, ನೀನ್ ಯಾಕೆ ಹೊಳ್ತಾ ಇದೀಯಾ? ಒಂದ್ ಮಾತು ಕೇಳಲ್ಲ? ಒಂದು ಐಡಿಯಾ ಕೊಡು ಮಗ. ಮಗನೇ ಬಾರ.